ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ಸುಮಾರು ಸ್ಟೂಡೆಂಟ್ಸ್ ನಾನು ಕೇಳ್ತಿದ್ದಾರೆ ಸರ್ C25 M1 ಪಾಸಿಂಗ್ ಪ್ಯಾಕೇಜ್ ಮಾಡಿ ಅಂತೇಳಿ. ಸೊ ಆಲ್ರೆಡಿ ನಾನು ಲಾಸ್ಟ್ ಸೆಮ್ಮಲ್ಲೇ ನಿಮಗೆ ಪಾಸಿಂಗ್ ಪ್ಯಾಕೇಜ್ನ ಮಾಡಿಕೊಟ್ಟಿದ್ದೆ. ಇವತ್ತಿನ ದಿನ ನಾನು ಲಾಸ್ಟ್ ಆಗಿರುವಂತಹ ಒಂದು ಫಸ್ಟ್ ಎಕ್ಸಾಮ್ ಏನಾಯಿತು ನಿಮಗೆ C25 ನಾನು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. ಸೊ ಇದು ನೀವು ನೋಡುವಂಥ ಕ್ವಶನ್ ಪೇಪರ್ ನಿಮಗೆ ಆಲ್ರೆಡಿ ಆಲ್ಮೋಸ್ಟ್ ಸ್ಕೀಮ್ಸ್ ಎಲ್ಲ ಸಿಕ್ಕಿರುತ್ತೆ. ಸಿಕ್ಕಿಲ್ಲ ಅಂದರೆ ಕಮೆಂಟ್ ಮಾಡಿ, ಈ ವಿಡಿಯೋ ಯೂಸ್ ಆಗುತ್ತೆ ಅಂದರೆ ಸರ್ ಥ್ಯಾಂಕ್ ಯು ಅಂತ ಒಂದು ಮೆಸೇಜ್ ಹಾಕಿ, ತೊಂದರೆ ಇಲ್ಲ. ನೋಡಿ, ಇಲ್ಲಿ ನಾವು ಮೇನಾಗಿ ಫೋಕಸ್ ಮಾಡೋವಂಥದ್ದು ಏನಪ್ಪ ಅಂತಂದರೆ, ವೆರಿ ಇಂಪಾರ್ಟೆಂಟ್ ಥಿಂಗು MCQ ನಿಮ್ಗೆ ಇರುವಂತಹ ಒಂದು 15 ಮಾರ್ಕ್ಸ್ ಕ್ವಶನ್ಸ್ನ. ತುಂಬ ಸಿಂಪಲ್ ಕ್ವಶನ್ಸೇ ಇದೆ, ನೀವು ಅರ್ಥ ಮಾಡ್ಕೊಬೋದು. ನೋಡಿ, ಇಲ್ಲಿ ದ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ನೋಡಿ, ಎಷ್ಟು ರೋಸ್ ಇದೆ, ಎಷ್ಟು ಕಾಲಮ್ಸ್ ಇದೆ ನಮ್ಗೆ ಗೊತ್ತಿದೆ. ದಟ್ ಈಸ್ ನಥಿಂಗ್ ಬಟ್ 2 into 2 ಅಂತ. ನೋಡಿ, ಇಲ್ಲಿ ಇಫ್ A is equal to 2 1 3 4 ಅಂದರೆ ನಮ್ಗೆ 2A ಬೇಕು. 2A ಬೇಕಂದ್ರೇನು, ಪ್ರತಿಯೊಂದು ಎಲಿಮೆಂಟ್ನ 2 ಇಂದ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ ವಾಟ್ 2 1 3 4 ಇದೆ. 2 2s are 4, 2 1s are 2, 2 3s are 6, 2 4s are 8 ಆಗುತ್ತೆ. ದಟ್ ಮೀನ್ಸ್ ವಾಟ್, ನೀವು ಚೆಕ್ ಮಾಡಬೇಕು ಯಾವುದು 2 2s are 4 ಇದೆ. ನೋಡಿ, ಇಲ್ಲಿ 4 ಇದೆ ಕರೆಕ್ಟಾ, ಇಲ್ಲೂ ಕೂಡ 4 ಇದೆ. ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಎಲಿಮೆಂಟ್ ಅನ್ನು 2 1s are 2 ಅಂದರೆ ಏನಾಯಿತು, ಇದು ಕರೆಕ್ಟ್ ಆಗಿರುವಂಥ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ದ ಕೋ ಫ್ಯಾಕ್ಟರ್ 5 ಇನ್ ದ ಮ್ಯಾಟ್ರಿಕ್ಸ್. ಕೋ ಫ್ಯಾಕ್ಟರ್ 5 ಅಂದರೆ ಏನು, ಸೊ ಅದರ ಅಪೋಸಿಟ್ ಇರುವಂತಹ ಎಲಿಮೆಂಟ್ ಏನಾಗಿದೆ, 1 ಆಗಿದೆ. ಕರೆಕ್ಟ್ ಆಫ್ ದ ಕೋ ಫ್ಯಾಕ್ಟರ್ ಆಫ್ ದಿ ವ್ಯಾಲ್ಯೂ, ಈ ಒಂದು ಎಲಿಮೆಂಟ್ಗೆ ಈಗ ಒಂದು ರೋನ ಕಾಲಮ್ನ ಬಿಟ್ಟು ಇರುವಂತಹ ಎಲಿಮೆಂಟ್ ಯಾವುದು, 1 ಆಗಿರುತ್ತೆ. ಸೊ ದಟ್ ಇಸ್ ವಾಟ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್, ದಟ್ ಈಸ್ ದ 1 ಅಂತೇಳಿ. ಸೊ ಮೂರನೇದಕ್ಕೆ ಇರುವಂಥದ್ದು ಆಪ್ಷನ್ ಬಿ, ದಟ್ ಇಸ್ ಅ 1. ಯೂನಿಟ್ ವೆಕ್ಟರ್ ಇಸ್ ಎ ವೆಕ್ಟರ್ ವೂಸ್ ಮ್ಯಾಗ್ನಿಟ್ಯೂಡ್ ಇಸ್, ಯಾವುದೇ ಒಂದು ಯೂನಿಟ್ ಅಂದ್ರೆ 1 ಅಂತ ಅರ್ಥ. ಏನಂತ ಅರ್ಥ, 1 ಅಂತ ಅರ್ಥ. ಹಾಗಾದ್ರೆ ಇದರ ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತೆ, 1 ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ. ದ ಟೂ ವೆಕ್ಟರ್ಸ್ ಏನ್ ಬೇರೆ ಆರ್ಥೋಗೋನಲ್, ಆರ್ಥೋಗೋನಲ್ ಅಥವಾ ಪರ್ಪೆಂಡಿಕ್ಯುಲರ್ ಎರಡು ಕೊಟ್ಟಿದ್ದಾರೆ. ಎರಡು ಆರ್ಥೋಗೋನಲ್ ಆಗಿರಲಿ ಅಥವಾ ಪರ್ಪೆಂಡಿಕ್ಯುಲರ್ ಆಗಿ, ನೆನ್ಪಿಟ್ಕೊಳ್ಳಿ. ಪರ್ಪೆಂಡಿಕ್ಯುಲರ್ ಆಗಿದ್ರೆ ಅವುಗಳ ಡಾಟ್ ಪ್ರಾಡಕ್ಟ್ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ದಟ್ ಈಸ್ A dot B is equal to ಏನಾಯಿತು, 0 ಆಯಿತು. ಅದೇ ರೀತಿ if the F is a force and S is a displacement vector, then the work done is given by, ನಮಗೆ ಚೆನ್ನಾಗಿ ಗೊತ್ತಿದೆ, ವರ್ಕ್ ಡನ್ ಇಸ್ ಎ ಡಾಟ್ ಪ್ರಾಡಕ್ಟ್. F minus S ಬರಲ್ಲ, F cross S ಬರಲ್ಲ, F plus S ಕೂಡ ಬರಲ್ಲ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ದ ರೇಡಿಯನ್ ಮೆಜರ್ಮೆಂಟ್ ಆಫ್ ದ ಆಂಗಲ್ 60 ಡಿಗ್ರಿ, ನಮಗೆಲ್ಲ ಗೊತ್ತಿದೆ. 60 ಅಂದರೆ 3 ಬರಬೇಕು. ದಟ್ ಇಸ್ ವಾಟ್ pi by 3 ಇಸ್ ದ ಕರೆಕ್ಟ್ ಆನ್ಸರ್. ಕಾಸ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್, ದಟ್ ಇಸ್ ನಥಿಂಗ್ ಬಟ್ ವಾಟ್ ಕಾಸ್ ಟು ಎ. ನೀವು ಟ್ರಿಗ್ನಾಮೆಟ್ರಿ ಫಾರ್ಮುಲಾ ಓದಲೇಬೇಕು. ಓದಿದ್ರೆ ನಿಮಗೆ ಸಿಂಪಲ್ ಆಗಿ ವ್ಯಾಲ್ಯೂಸ್ ಬಂದ್ಬಿಡುತ್ತೆ. ಇನ್ನು ಸೈನ್ ಆಫ್ ಎ ಪ್ಲಸ್ ಬಿ ನಮ್ಗೆ ಗೊತ್ತಿದೆ, ಸೈನ್ ಎ ಕಾಸ್ ಬಿ ಪ್ಲಸ್ ಬರಬೇಕು. ನೋಡಿ, ಇಲ್ಲಿ ಸೈನ್ ಎ ಕಾಸ್ ಬಿ ಮೈನಸ್ ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ದ ವ್ಯಾಲ್ಯೂ ಆಫ್ ಐ ಸ್ಕ್ವೇರ್, ಸೊ ಐ ಅಂದ್ರೆ ನಮ್ಗೆ ಗೊತ್ತಿದೆ ರೂಟ್ ಆಫ್ -1 ಅಂತ. ಹಾಗಾದ್ರೆ ಐ ಸ್ಕ್ವೇರ್ ಏನಾಗುತ್ತೆ, ದಟ್ ಈಸ್ ರೂಟ್ ಆಫ್ -1 ಹೋಲ್ ಸ್ಕ್ವೇರ್. ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಆನ್ಸರ್ -1 ಅಂತ ಬರುತ್ತೆ. ಸೊ ಐ ಸ್ಕ್ವೇರ್ಗೆ ವ್ಯಾಲ್ಯೂ ಏನಪ್ಪ ಅಂದ್ರೆ -1 ಆಗುತ್ತೆ. ದ ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ 2 + 3i. 2 + 3i ನ ಕಾಂಜುಗೇಟ್ ಅಂದ್ರೆ ಏನು, ಎಲ್ಲಿ ಐ ಇರುತ್ತೋ ಅದರ ಮುಂದೆ ಸೈನ್ ಚೇಂಜ್ ಮಾಡಬೇಕು. ಇಲ್ಲಿ +3i ಇದೆ, ನೀವೇನು ಮಾಡಿ -3i ಮಾಡಿ. ಹಾಗಾದ್ರೆ ಆಪ್ಷನ್ ಏನಪ್ಪಾ, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಅದೇ ರೀತಿ ರಿಯಲ್ ಪಾರ್ಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್, ರಿಯಲ್ ಪಾರ್ಟ್ ಅಂದ್ರೆ ಐ ಇಲ್ಲದೆ ಇರುವಂತದ್ದು, ದಟ್ ಇಸ್ ವಾಟ್ 3 ಆಗಿರುತ್ತೆ. ಆಪ್ಷನ್ ದಟ್ ಈಸ್ ದ 12th one, ಬಿ ಇಸ್ ದ ಕರೆಕ್ಟ್ ಆನ್ಸರ್. ದ ವ್ಯಾಲ್ಯೂ ಆಫ್ ಲಿಮಿಟ್ tan θ by θ ಇಸ್ ಈಕ್ವಲ್ ಟು ವಾಟ್, ನಮಗೆ ಹೆಂಗೆ sin θ by θ ಇಸ್ ಈಕ್ವಲ್ ಟು 1 ಇದೆಯೋ ಅದೇ ರೀತಿ tan θ by θ ಕೂಡ 1 ಆಗಿರುತ್ತೆ. ದಟ್ಸ್ ವೈ ವಿಲ್ ಕನ್ಸಿಡರ್ ದಟ್ ದ ವ್ಯಾಲ್ಯೂ ಆಫ್ ದ 13th one, ದಟ್ ಈಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ಇದನ್ನ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ ಲಿಮಿಟ್ಸ್ ಅಲ್ಲಿರುವಂತಹ ಮೇನ್ ಫಾರ್ಮುಲಾ ಇವೆಲ್ಲ. ಸೊ ದಿಸ್ ನಥಿಂಗ್ ಬಟ್ n into a power n minus 1, ದಟ್ ಇಸ್ ವಾಟ್ ದ ಬಿ ಇಸ್ ದ ಕರೆಕ್ಟ್ ಒನ್. ದ ವ್ಯಾಲ್ಯೂ ಆಫ್ ದಿ ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಅಂದ್ರೆ ಎಕ್ಸ್ ಜಾಗದಲ್ಲಿ 1 ಹಾಕಿ ಅಂತ ಅರ್ಥ. ಎಕ್ಸ್ ಜಾಗ 1 ಹಾಕಿದ್ರೆ 1 ಸ್ಕ್ವೇರ್ ಪ್ಲಸ್ 1 ಎಷ್ಟಾಯ್ತು, 2 ಆಯಿತು. ಸೊ 15th ಒನ್ಗೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ನೌ ಲೆಟ್ ಅಸ್ ಸಿ ದಿಸ್. ಇದು ವೆರಿ ಸಿಂಪಲ್. ದ ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಇನ್ ಎ ಮ್ಯಾಟ್ರಿಕ್ಸ್ ಸೇಮ್, ಎರಡು ಸೇಮ್ ಆಗಿದ್ದಾಗ ಇಟ್ ಇಸ್ ನಥಿಂಗ್ ಬಟ್ ವಾಟ್, ಇಟ್ ಇಸ್ ಕಾಲ್ಡ್ ಆಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಇದು ಸ್ಕ್ವೇರ್ ಅಂತ ಬರ್ತಿಲ್ಲಿ. ಅದೇ ರೀತಿಯಾಗಿ ಅಡಿಷನ್ ಆಫ್ 2 ವೆಕ್ಟರ್ಸ್ ನೋಡಿ. ಸೊ ಸಿಂಪಲ್ ಲಾಜಿಕ್ ಇಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ಯಾವುದಕ್ಕೂ ಐ ಅನ್ನೋಂಥದ್ದು ಇಲ್ಲ, ಎರಡನ್ನೂ ಆಡ್ ಮಾಡಿದಿರುವಂತ ಆನ್ಸರ್ ಅದು ಇದೊಂದೇನೆ. ಸೊ ಇದೇನಾಯ್ತು, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. 2i + 4j + 6k ಆಗಿರುತ್ತೆ. ದಿಸ್ ಇಸ್ ದ ಆಪ್ಷನ್ 2 ಅಂತ ಬರ್ದಿರ್ತೀನಿ. ಇನ್ನು ದ ವ್ಯಾಲ್ಯೂ ಆಫ್ 180 ಅನ್ನೋದು ಯಾವ ಗ್ರೂಪ್, ಈ ಒಂದು ಗ್ರೂಪ್. ಇಲ್ಲಿ ವರ್ಷ ನೋಡಿ, ಸೈನ್ ಇದೊಂದಕ್ಕೆ, ಇದಕ್ಕೆ ಸೈನ್ ಅನ್ನೋದು ಬರೋದಿಲ್ಲ. ಸೊ ದಿಸ್ ಇಸ್ ನಥಿಂಗ್ ಬಟ್ sin θ. ಸೊ ದಿಸ್ ಇಸ್ ದ ಥರ್ಡ್ ಒನ್. ದ ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ನಿಮಗೆಲ್ಲ ಗೊತ್ತೇ ಇದೆ, ದಟ್ ಇಸ್ ನಥಿಂಗ್ ಬಟ್ ರೂಟ್ ಆಫ್ a ಸ್ಕ್ವೇರ್ + b ಸ್ಕ್ವೇರ್. ಅದೇ ರೀತಿ ದ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ಲಿಮಿಟ್ ಎಕ್ಸ್ಟೆನ್ಸ್ ರೂಟ್ ಆಫ್ x + 4 ಕೊಟ್ಟಿದ್ದಾರೆ. ಸೊ ರೂಟ್ ಆಫ್ x + 4 ಏನು ಮಾಡ್ತೀರಾ, x = 0 ಆಗ್ತೀರಾ, √4 ಆಗುತ್ತೆ. ಆನ್ಸರ್ ಎಷ್ಟು, 2 ಬಂದು. ಉಳಿದಿರುವಂಥದ್ದು ಯಾವುದು, ಅದೊಂದೇ ಕರೆಕ್ಟ್ ಆನ್ಸರ್ 2 ಅಂತ ಆಗುತ್ತೆ. ಸೊ ಪ್ರತಿ ಸತಿ ಇದೇ ತರ ಒಂದು ಲಾಜಿಕ್ ಕೊಟ್ಟಿರ್ತಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಸೊ ಸ್ವಲ್ಪ ಯೋಚನೆ ಮಾಡಿ MCQ ಸಿಂಪಲ್ ಸಾಲ್ವ್ ಮಾಡ್ಬೋದು. ಇನ್ನು ವಿ ಆರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಏನಪ್ಪಾ ಅಂದ್ರೆ ನಾವು ಪಾರ್ಟ್ ಬಿ ಬರ್ತಾ ಇದ್ದೀರಿ. ಇಲ್ಲಿ ಅಡಿಷನ್ ಆಫ್ 2 ಮ್ಯಾಟ್ರಿಸಸ್ ಇದೆ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ ಯಾವ ರೀತಿ ಸೊಲ್ಯೂಷನ್ ಬರೀಬೇಕು ಅಂತೇಳಿ. ನಾವೇನ್ ಮಾಡ್ತೀರಿ, ಸೊ ವಿಲ್ ಸ್ಟಾರ್ಟ್ ವಿತ್ ದಿಸ್ ಒನ್, ದಟ್ ಇಸ್ ವಾಟ್ ಸೊಲ್ಯೂಷನ್. ಏನ್ ಬರ್ಕೊಳ್ಳೋಣ, ಎ ಕೊಟ್ಟಿದ್ದಾರೆ, ಎ ಬರ್ಕೊಳ್ಳಿ. ಎ ಏನ್ ಕೊಟ್ಟಿದ್ದಾರೆ, 5 2 1 4 ಕೊಟ್ಟಿದ್ದಾರೆ. ಅದೇ ರೀತಿ ಬಿ ಕೊಟ್ಟಿದ್ದಾರೆ, ಬಿ ನ ಬರ್ಕೊಳ್ಳಿ. ಬಿ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, 0 3 7 2 ನ ಕೊಟ್ಟಿದ್ದಾರೆ.
ಈಗ ಏನು ಮಾಡಬೇಕು, ಎರಡನ್ನೂ ಆ್ಯಡ್ ಮಾಡಬೇಕು. ಸರ್ ಎ ಪ್ಲಸ್ ಬಿ ಇಷ್ಟೇ ಬರೆದ್ರೆ ಸಾಕಾ ಅಂತ ಕೇಳ್ತಾರೆ. ತೊಂದರೆನೇ ಇಲ್ಲ, ನೀವು ಇಷ್ಟು ಬರೀದೆ ಸಾಕು, ಆರಾಮಾಗಿ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ಎಷ್ಟಿದೆ, 5 2 1 4 ಇದೆ. ಅದೇ ರೀತಿ ಇಲ್ಲಿ 0 3 7 2 ಇದೆ. ನಿಮಗೆಲ್ಲ ಅಡಿಷನ್ ಗೊತ್ತಿರುತ್ತೆ ನೋಡಿ. ಈ ಎಲಿಮೆಂಟ್ಗೆ ಈ ಎಲಿಮೆಂಟ್ ಆ್ಯಡ್ ಮಾಡಬೇಕು. ದಟ್ ಮೀನ್ಸ್ ವಾಟ್, ಈ 5ಗೆ 0 ಆ್ಯಡ್ ಮಾಡ್ತೀರಾ 5 ಅಂತ ಬರುತ್ತೆ. ಈ 2ಗೆ 3ನ ಆ್ಯಡ್ ಮಾಡ್ತೀರಾ 5 ಅಂತ ಬರುತ್ತೆ. 1ಗೆ 7ನ ಆ್ಯಡ್ ಮಾಡ್ತೀರಾ ನಿಮಗೆ 8 ಅಂತ ಬರುತ್ತೆ. 4ಗೆ 2ನ ಆ್ಯಡ್ ಮಾಡ್ತೀರಾ ನಿಮಗೆ 6 ಅಂತ ಬರುತ್ತೆ. ಹಾಗಾದ್ರೆ ಆನ್ಸರ್ ಏನಪ್ಪ ಅಂದರೆ 5586 ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲಿ ನೋಡ್ತಾ ಇದ್ದೀರಾ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಇದೆ. ಸೊ ವಾಟ್ ಈಸ್ ದಟ್ ಎ ಪ್ಲಸ್ ಎ ಟ್ರಾನ್ಸ್ಪೋಸ್? ಫಸ್ಟ್ ಆಫ್ ಆಲ್ ಎ ಟ್ರಾನ್ಸ್ಪೋಸ್ ಅಂದರೆ ಏನು ನೆನ್ಪಿಟ್ಕೊಳ್ಳಿ. ಎ ಟ್ರಾನ್ಸ್ಪೋಸ್ ಅಂದರೆ ರೋಸ್ನ ಕಾಲಮ್ ಮಾಡೋದು, ಕಾಲಮ್ನ ರೋ ಮಾಡೋದು ಅಂತ ಅರ್ಥ. ಹಾಗಾದ್ರೆ ಇದಕ್ಕೆ ನೀವು ಸೊಲ್ಯೂಷನ್ ಮಾಡಿದ್ದೆ ಆದರೆ ಫಸ್ಟ್ ನಾನು ಡೈರೆಕ್ಟ್ ಆಗಿ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಅಂತ ಬರ್ಕೊಂಡ್ಬಿಡ್ತೀನಿ. ಎ ಅನ್ನೋದನ್ನ ಬರ್ಕೋತೀನಿ, ದಟ್ ಈಸ್ 1873, ಕರೆಕ್ಟಾ? ಬಟ್ ಎ ಟ್ರಾನ್ಸ್ಪೋಸ್ ಹೆಂಗಪ್ಪ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಐ ವಿಲ್ ಚೇಂಜ್ ಅದರ್ ಕಲರ್. ಸೊ ಇಲ್ಲಿ ಏನು ಹಿಂಗೆ 18 ಇದೆ ಅದನ್ನ ಈ ತರ ಉದ್ದುದ ಬರಿಬೇಕು 18 ಅಂತ. ಸೊ ಇದನ್ನ 18 ಅಂತ ಹಿಂಗೆ ಬರ್ಕೊಳ್ಳಿ. ಇಲ್ಲಿರುವಂತ 7 3 ಏನು ಮಾಡೋಣ, 7 3 ಅಂತ ಬರ್ಕೊಳ್ಳಿ. ಓಕೆನಾ? ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಈಗ ನಾವೇನ್ ಮಾಡೋಣ, ಸೊಲ್ಯೂಷನ್ ಬರೆಯೋಣ. ಈಗ ವೆರಿ ಸಿಂಪಲ್, ಈಗ ಇದನ್ನ ಅಡಿಷನ್ ಮಾಡಬೇಕು. ಸೊ ಅಡಿಷನ್ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನೋಡಿ. 1ಗೆ 1 ಆ್ಯಡ್ ಮಾಡಿ, ದಟ್ ಇಸ್ ವಾಟ್ 2 ಬರುತ್ತೆ. 8ಗೆ 7ನ ಆ್ಯಡ್ ಮಾಡಿ, ನಿಮಗೆ ಬರ್ತಾ ಇದೆ 15 ವ್ಯಾಲ್ಯೂ. 7ಗೆ 8ನ ಆ್ಯಡ್ ಮಾಡಿ, ಯು ವಿಲ್ ಗೆಟ್ ದಟ್ ಅಗೇನ್ ದ 15 ವ್ಯಾಲ್ಯೂ ಬರುತ್ತೆ. ಸೊ ಈ 3ಗೆ 3ನ ಆ್ಯಡ್ ಮಾಡಿ, ಯು ವಿಲ್ ಗೆಟ್ ದ 6 ವ್ಯಾಲ್ಯೂ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ನೆನ್ಪಿಟ್ಕೊಳ್ಳಿ, ತುಂಬಾ ಸುಲಭವಾಗಿದೆ. ಎ ಟ್ರಾನ್ಸ್ಪೋಸ್ ಮಾಡೋದು ನಿಮಗೆ ಬಂತು ಅಂದ್ರೆ ಮುಗ್ದೋಯ್ತು ಅಂತಾನೆ ಅರ್ಥ. ಇನ್ನು ನೋಡಿ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನಮಗೆಲ್ಲ ಫಾರ್ಮುಲಾ ಗೊತ್ತಿರುತ್ತೆ. ಸೊ ಫಾರ್ಮುಲಾ, ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ? This is nothing but root of x square plus y square plus z square. ಹಾಗಾದ್ರೆ ಇದನ್ನೇನಪ್ಪ ಸಾಲ್ವ್ ಮಾಡೋಣ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ x3, ವಾಟ್ ಇಸ್ ದ ವ್ಯಾಲ್ಯೂ ಆಫ್ y2, ವಾಟ್ ಇಸ್ ದ ವ್ಯಾಲ್ಯೂ ಆಫ್ z? ನೋಡಿ, k ಪಕ್ಕ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಹಾಗಾದ್ರೆ ನಿಮ್ಗೆ ವ್ಯಾಲ್ಯೂ ಎಷ್ಟು ಬರುತ್ತೆ? ದಟ್ ಇಸ್ 3 ಸ್ಕ್ವಯರ್ 2 ಸ್ಕ್ವಯರ್ 1 ಸ್ಕ್ವಯರ್ ಬರ್ತಾ ಇದೆ. ಸೊ ಇಲ್ಲೇ ಬರಿತೀನಿ, ದಿಸ್ ಇಸ್ ನಥಿಂಗ್ ಬಟ್ ವಾಟ್, 9 plus 4 plus 1, 9 plus 1 10 plus 4, that is what, root 14. This is the correct answer. ಓಕೆನಾ? ಸೊ ಈ ರೀತಿ ನೀವೇನು ಮಾಡಬೇಕು, ಒಂದು ಕ್ಲೀನ್ ಆಗಿ ಬಾಕ್ಸ್ ಅನ್ನು ಹಾಕ್ತಾ ಬನ್ನಿ. ಓಕೆ, ದಿಸ್ ಇಸ್ ರಿಕ್ವೈರ್ಡ್ ಆನ್ಸರ್. ಲೆಟ್ ಅಸ್ ಸಿ ದ ಅದರ್ ಒನ್. ಇಲ್ಲಿ ನೋಡ್ತಾ ಇದ್ದೀರಾ, ನಾವೇನ್ ಮಾಡ್ತಾ ಇದ್ದೀರಿ, ವಿ ಆರ್ ಫೈಂಡಿಂಗ್ ದಟ್ ಎ ಪ್ಲಸ್ ಬಿ ಕೊಟ್ಟಿದ್ದಾರೆ. ನೋಡಿ, ವೆಕ್ಟರ್ಸ್ ಮತ್ತೆ ಮ್ಯಾಟ್ರಿಸಸ್ ಯಾರೆಲ್ಲ ಪಾಸ್ ಆಗಬೇಕು ಅವರು ವೆಕ್ಟರ್ಸ್ ಮತ್ತೆ ಮ್ಯಾಟ್ರಿಸಸ್ ಎರಡು ಚಾಪ್ಟರ್ ಓದ್ಕೊಳ್ಳಿ ಸಾಕು. ಸೊ ಏನು ಎ ಕೊಟ್ಟಿದ್ದಾರೆ ಮತ್ತೆ ಬಿ ಕೊಟ್ಟಿದ್ದಾರೆ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು, ಎ ವ್ಯಾಲ್ಯೂ ಬರ್ಕೋತೀನಿ 4 2 3 ಅಂತ. ನಾನು ಬರ್ಕೊಳ್ಳೋದು ನಿಮ್ಗೆ ಅರ್ಥ ಆಗ್ತಲ್ಲ ಅಂದ್ರೆ ನನ್ನ ಡೆಡಿಕೇಟೆಡ್ ವೆಕ್ಟರ್ಸ್ನ ವಿಡಿಯೋ ನನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋದಿದೆ, ಅಲ್ಲಿ ನೋಡಿ ಯಾವ ಥರ ನಾನು ಬರ್ಕೋತೀನಿ ಅಂತ. ವೆಕ್ಟರ್ನ ಸಿಂಪ್ಲಿಫೈಡ್ ಆಗಿ ಎಕ್ಸ್ಪ್ಲೈನ್ ಮಾಡುವಂಥ ವಿಡಿಯೋ ನೀವು ಕರೆಕ್ಟಾಗಿ ನೋಡಿ. ಇಲ್ಲಿ ಯಾಕಂದರೆ ನಾನು ಕಂಪ್ಲೀಟಾಗಿ ಇದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ನನಗೆ ಐ ಡೋಂಟ್ ಗೆಟ್ ದ, ನನ್ನ ಗ್ಯಾಜೆಟ್ಸೇ ಸಪೋರ್ಟ್ ಮಾಡೋದಿಲ್ಲ. ಸೊ ಈಗೇನು ಮಾಡೋಣ, ಈ 4ಗೆ 2ನ ಆ್ಯಡ್ ಮಾಡ್ತೀನಿ. ದಟ್ ಇಸ್ 4 + 2 6 ಆಯಿತು, 2 + 1 3 ಆಯಿತು, 3 + 5 8 ಆಯಿತು. ಸರ್ ಇಷ್ಟಕ್ಕೆ ಬರೀಬೋದಾ, ಇಷ್ಟಕ್ಕೆ ಬಿಡ್ಬೋದಾ? ಆರಾಮಾಗಿ ಬಿಡ್ಬೋದು, ಏನು ವರಿ ಮಾಡ್ಕೊಂಬೇಡಿ. 6, 3, 8 ಇದು ಒಂದು ವೆಕ್ಟರ್ ಆಗಿರುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ಗೆ ಇರುವಂಥದ್ದು ಯಾವುದಪ್ಪ ಅಂದರೆ ಟ್ರಿಗ್ನಾಮೆಟ್ರಿಯ ಅಲೈಡ್ ಆಂಗಲ್ ಕೊಟ್ಟಿದ್ದಾರೆ. ಸೊ ಯಾರು ನಿಮಗೆ ಪಾಸಿಂಗ್ ಮಾತ್ರ ಬೇಕು ಅನ್ಕೋತಿರೋ ಬೇಕಾದ್ರೆ ಇದನ್ನ ಸ್ಕಿಪ್ ಮಾಡ್ಕೊಡಿ, ಸೊ ತೊಂದರೆ ಇಲ್ಲ. ಬಟ್ ನಾನು ಹೇಳ್ತಾ ಇದ್ದೀನಿ, ಟ್ಯಾನ್ ಆಫ್ ದಿ ವ್ಯಾಲ್ಯೂ 225 ಡಿಗ್ರಿ ಅಂತ ಇದೆ. ನಾವೇನು ಮಾಡ್ತೀರಿ, ಟ್ಯಾನ್ ಆಫ್ ದಿ ವ್ಯಾಲ್ಯೂ ವಿಲ್ ರೈಟ್ ದಿಸ್ ಒನ್ ಆಸ್ 180 + 45 ಅಂತ ಬರೀತೀರಿ. ನಮ್ಗೆ ಗೊತ್ತೇ ಇದೆ 180 ಅನ್ನೋದು ಈ ಒಂದು ಗ್ರೂಪು. ಸೊ ಟ್ಯಾನ್ ಏನಾಗುತ್ತೆ, ಟ್ಯಾನ್ ಆಗಿ ಉಳ್ಕೊಳುತ್ತೆ, ಟ್ಯಾನ್ 45 ಅಂತ ಬರೀತೀರಿ. 180 + 45 ಥರ್ಡ್ ಕ್ವಾಡ್ರೆಂಟ್ ಆಗಿರೋದು, ಇದಕ್ಕೆ ಪ್ಲಸ್ಸೇ ಬರುತ್ತೆ. ಸೊ ಟ್ಯಾನ್ 45 ವ್ಯಾಲ್ಯೂ 1 ಆಗುತ್ತೆ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕನ್ವರ್ಟ್ 3π/4 into degree. ಸೊ ಯಾರೆಲ್ಲ ಟ್ರಿಗ್ನಾಮೆಟ್ರಿಯ ಬೇಸಿಕ್ ಪ್ರಾಬ್ಲಮ್ಸ್ ನೋಡಿರ್ತೀರೋ, ಇದರ ತುಂಬಾ ಸುಲಭದ ಪ್ರಾಬ್ಲಮ್ ಇದು. ಏನ್ ಮಾಡಬೇಕು, ಕೊಟ್ಟಿರುವಂತಹ ವ್ಯಾಲ್ಯೂ ಬರ್ಕೊಳ್ಳಿ 3π/4 ಅಂತ. ಸೊ ಪೈ ಜಾಗದಲ್ಲಿ ಏನಾಕಿ 180 ಅನ್ನ ಹಾಕ್ಬಿಡಿ, ಡಿವೈಡೆಡ್ ಬೈ 4 ಮಾಡಿ. ಸೊ 4 4s 16, 2 ಉಳಿತು, 4 5s ಹಾಗಾದ್ರೆ ಎಷ್ಟಾಯಿತು, 45 ಆಯಿತು. ಸೊ 45 into 3 ಮಲ್ಟಿಪ್ಲೈ ಮಾಡಿ ನಿಮಗೆ ಬರ್ತಾ ಇದೆ, ಯು ಆರ್ ಗೆಟಿಂಗ್ ದ ವ್ಯಾಲ್ಯೂ ಆಸ್ 135 ಡಿಗ್ರಿ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಇಲ್ಲ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಬೇಕಾದ್ರೆ ನೀವೇನಾದ್ರೂ π/4 ನೆನ್ಪಿಟ್ಕೊಂಡಿದ್ದೆ ಆದರೆ π/4 ವ್ಯಾಲ್ಯೂ 45 ಡಿಗ್ರಿ ಅಂತ ನೆನ್ಪಿಟ್ಕೊಂಡ್ರೆ ಡೈರೆಕ್ಟ್ ಆಗಿ ಬರ್ಕೊಂಡ್ರು ಕೂಡ ನೀವು 135 ಬರೀಬಹುದು. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ವ್ಯಾಲ್ಯೂ ಆಫ್ i⁴ ಇದೆ. ಸೊ ಐ ವಿಲ್ ಸ್ಪ್ಲಿಟ್ ದಿಸ್ ಒನ್. ನಾನು ಜಾಗ ಬಿಡೋದು ಮರ್ತೋಗಿದ್ದೀನಿ. 7th ಕ್ವಶನ್ ಇಲ್ಲಿ ಸಾಲ್ವ್ ಮಾಡ್ತೀನಿ, 8th ಇಲ್ಲಿ ಸಾಲ್ವ್ ಮಾಡ್ತೀನಿ. ನೋಡಿ 7th ಒನ್ ಕೊಟ್ಟಿರುವಂಥ ಗಿವನ್ ಎಕ್ಸ್ಪ್ರೆಷನ್. ಸೊ ಐ ವಿಲ್ ರೈಟ್ ದಟ್ ಗಿವನ್ ಕಾಂಪ್ಲೆಕ್ಸ್ ಆಫ್ ಗಿವನ್ ಎಕ್ಸ್ಪ್ರೆಷನ್. i⁴ ಇದೆ. i⁴ ಅಂತ ಕೊಟ್ಟಾಗ ನೀವು ಆದಷ್ಟು ಮಲ್ಟಿಪಲ್ಸ್ ಆಫ್ 2 ಮಾಡ್ಕೊಳ್ಳಿ ಅಥವಾ ಮಲ್ಟಿಪಲ್ ಆಫ್ 4 ಮಾಡಿ.
ಮಲ್ಟಿಪಲ್ಸ್ ಆಫ್ 4 ಮಾಡಿಕೊಂಡು I⁴ ಮಾಡ್ತೀನಿ. ಯಾಕಪ್ಪ I⁴ ನ ವ್ಯಾಲ್ಯೂ +1 ಇರೋದ್ರಿಂದ I⁴ 1 ಆಗುತ್ತೆ. ದಿಟ್ ಇಸ್ ವಾಟ್ 1 ಸ್ಕ್ವೇರ್ ಆಗುತ್ತೆ. ಆನ್ಸರ್ ಎಷ್ಟು ಬಂತು 1 ಬಂತು. ಸೊ ದಿಸ್ ಈಸ್ ದ ಆನ್ಸರ್ ಆಫ್ I⁸. ಇನ್ನ ಇಲ್ಲಿ ಲಿಮಿಟ್ ನೋಡ್ತಾ ಇದ್ದೀರಾ, ದ ಗಿವನ್ ಲಿಮಿಟ್ ನ ಬರ್ಕೋತೀನಿ. ಗಿವನ್ ಲಿಮಿಟ್ ಈಸ್ ಲಿಮಿಟ್ θ ಟೆನ್ಸ್ ಟು 0 sin 7θ divided by the value θ. ವೆರಿ ಸಿಂಪಲ್ ಇದು. ಆಕ್ಚುಲಿ ವಿ ಹ್ಯಾವ್ ದ ಫಾರ್ಮುಲಾ. ನಾನು ತುಂಬಾ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಈ 7 ಇದೆ ಅಂತಂದ್ರೆ ನಾನು ಹೆಂಗನ ಮಾಡಿ ಡಿನಾಮಿನೇಟರ್ 7 ಬರ್ಸ್ಬೇಕು. ಅದಕ್ಕೆ ಒಂದು 7 ನ ಡಿವೈಡ್ ಮಾಡ್ತೀನಿ, ಒಂದು 7 ನ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಇದರ ವ್ಯಾಲ್ಯೂ ಎಷ್ಟಾಗುತ್ತಪ್ಪ ಅಂದ್ರೆ 1 ಆಗುತ್ತೆ. ಆನ್ಸರ್ ಈಸ್ 7. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ನೀವು ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡೋದನ್ನ ಒಂದ್ಸತಿ ಜಸ್ಟ್ ತೋರಿಸಿ ಸಾಕು, ತೊಂದರೆ ಇಲ್ಲ. ಡೈರೆಕ್ಟ್ ಆಗಿ ಆನ್ಸರ್ನ ಕೂಡ ನೀವು ಬರೀಬಹುದು. ಓಕೆ, ನೌ ವಿ ಆರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ವಿಚ್ ಇಸ್ ಕ್ಯಾರಿಂಗ್ ದ 3 ಮಾರ್ಕ್ಸ್ ಪ್ರಾಬ್ಲಮ್ಸ್. ನೀವು ನೋಡ್ತಾ ಇದ್ರೆ ಇಲ್ಲಿರುವಂತದ್ದೇನು ಸಿಂಪಲ್ ಆಗಿ AB ಕೊಟ್ಟಿದ್ದಾರೆ. ನನ್ನ ಎಷ್ಟೋ ವಿಡಿಯೋಸ್ ನಿಮಗೆ ಮ್ಯಾಟ್ರಿಸಸ್ ನ ಬಗ್ಗೆ ತುಂಬಾ ವಿಡಿಯೋಸ್ ಮಾಡಿದ್ದೀನಿ. ನೀವು ಯಾವ್ದನ್ನ ಒಂದು ನೋಡಿದ್ರೆ ಡೀಟೇಲ್ ಆಗಿ ಯಾವ ರೀತಿ ಮಲ್ಟಿಪ್ಲೈ ಮಾಡಿದ್ರೆ ಅಂತ ಗೊತ್ತಾಗುತ್ತೆ. ಇಲ್ಲೂ ಕೂಡ ಅಷ್ಟೇನೆ ಕೊಟ್ಟಿರುವಂತಹ A ಬರ್ಕೋತಾ ಇದ್ದೀನಿ. ನೀವು ಡೈರೆಕ್ಟ್ ಆಗಿ ಸೊಲ್ಯೂಷನ್ ಮಾಡ್ಬೇಕಾದ್ರೆ ತೊಂದರೆ ಇಲ್ಲ, AB ಅಂತ ಡೈರೆಕ್ಟ್ ಆಗಿ ಬರ್ಕೊಂಬಿಡಿ. ಓಕೆ, ಸೊ ವಿ ಕ್ಯಾನ್ ರೈಟ್ ಡೈರೆಕ್ಟ್ಲಿ ಆಸ್ AB ಅಂತ ಬರ್ಕೊಂಬೋಣ. A ವ್ಯಾಲ್ಯೂ ಗೊತ್ತಿದೆ ಎಷ್ಟು ಅಂತೇಳಿ 1 4 2 3 ತಗೊಂಡಿದ್ದೀನಿ. ಅದೇ ರೀತಿ B ವ್ಯಾಲ್ಯೂ ಬರ್ಕೋಣ ಎಷ್ಟಪ್ಪ ಅಂದ್ರೆ 2 5 3 4 ನ ಬರ್ಕೋಣ. ಸೊ ಇದು ನನಗಿರುವಂತಹ A ಮತ್ತೆ B ವ್ಯಾಲ್ಯೂ. ಈಗೇನ್ ಮಾಡಬೇಕು, ರೋ ಇಂಟು ಕಾಲಮ್ ನ ಮಾಡಬೇಕು. ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಸೊ ರೋ ಇಂಟು ಕಾಲಮ್ ಮಾಡ್ಬೇಕಾದ್ರೆ ಸುಮಾರು ಹುಡುಗರು ಮಲ್ಟಿಪ್ಲಿಕೇಶನ್ ಮಿಸ್ ಮಾಡ್ತೀರಾ. ಈ 1ಗೆ ಈ 2 ನ ಮಲ್ಟಿಪ್ಲೈ ಮಾಡಬೇಕು. ಸೊ 1 ಇಂಟು 2 ಬರಿತಾ ಇದ್ದೀನಿ. 1 2s are 2. ಅಗೇನ್ ಇನ್ನೊಂದು ಕಲರ್ ತಗೋತೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ಸೊ ಯಾವುದು, ಐ ವಿಲ್ ಟೇಕ್ ದ ಪರ್ಪಲ್ ಒನ್, ಆರೆಂಜ್ ತಗೋತೀನಿ. ಈ 4ಗೆ ಈ 3 ನ ಆಡ್ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಬೇಕು. ದಟ್ ಇಸ್ ವಾಟ್ 4 ಇಂಟು 3. ಸೊ ನಾನು ಈಗ ಮತ್ತೆ ಎಲ್ಲ ಅದನ್ನ ಅದೇ ತರ ಎಕ್ಸ್ಪ್ಲೈನ್ ಮಾಡಲ್ಲ, ಡೈರೆಕ್ಟ್ ಬರ್ತೀನಿ ನೋಡಿ. 1 5s are 5 ಪ್ಲಸ್ ಈ 4ಗೆ ಈ 4 ನ ಮಲ್ಟಿಪ್ಲೈ ಮಾಡಿದ್ರೆ 16 ಬರ್ತಾ ಇದೆ. 2 2s are 4 ಪ್ಲಸ್ 3 3s are, ನೋಡಿ ಈ 3ಗೆ ಈ 3 ನ ಮಲ್ಟಿಪ್ಲೈ ಮಾಡ್ತೀನಿ 9 ಬರ್ತಾ ಇದೆ. 2 5s are 10 ಪ್ಲಸ್ 3 4s are 12 ಬರ್ತಾ ಇದೆ. ಸೊ ದಿಸ್ ಈಸ್ ವಾಟ್ ಅವರ್ ವ್ಯಾಲ್ಯೂ. ಸೊ ವಾಟ್ ವಿ ಕ್ಯಾನ್ ರೈಟ್ ನೌ, ಈಗ ನೀವು ಸಿಂಪ್ಲಿಫೈ ಮಾಡ್ಕೊಬಹುದು. ಏನಪ್ಪಾ ಅಂತಂದ್ರೆ 2 1s are 2 ಪ್ಲಸ್ 4 3s are, ಕರೆಕ್ಟಾ? ತುಂಬಾ ಸಿಂಪಲ್ ಆಗಿರುವಂತದ್ದು. ನಾವು ಈಗ ಬರಿತಾ ಹೋಗ್ತೀನಿ. 2 ಪ್ಲಸ್ 12 ಎಷ್ಟಾಯ್ತು ನೋಡಿ, 2 ಪ್ಲಸ್ 12 ಡೈರೆಕ್ಟ್ ಆಗಿ ಬರ್ತೀನಿ, ತೊಂದರೆ ಇಲ್ಲ. ಯು ಕ್ಯಾನ್ ಆಲ್ಸೋ ರೈಟ್ ಡೈರೆಕ್ಟ್ಲಿ. 14 ಆಯ್ತು, ಇದು ಬಂದು 21 ಆಯ್ತು, ಇದು ಬಂದು 13 ಆಯ್ತು, ಇದು ಬಂದು 22 ಆಯ್ತು. ಸೊ ದಿಸ್ ಈಸ್ ಅವರ್ ವಾಟ್ ದ ವ್ಯಾಲ್ಯೂ ಆಫ್ AB. ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ದ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನನ್ನ ಮೊಬೈಲ್ ಆ್ಯಪ್ ರವಿ ನಂದಿ ಅಂತ ಸುಮಾರು ಹುಡುಗರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಇನ್ನ ಮೊಬೈಲ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ರವಿ ನಂದಿ ಅನ್ನೋಂಥ ಆ್ಯಪು. ಯಾಕಂದ್ರೆ ಅದ್ರಲ್ಲಿ ನಾನು ಎಕ್ಸಾಮ್ ಬಗ್ಗೆ ಆಗಲಿ ಅಥವಾ ನಿಮಗೆ ಕಂಟೆಂಟು, ಸೊ ಮೆಕ್ಯಾನಿಕಲ್ ಇರ್ಬೋದು ಅಥವಾ ಎಲೆಕ್ಟ್ರಿಕಲ್ ಇರ್ಬೋದು, ಸುಮಾರು ಪಾಸಿಂಗ್ ಪ್ಯಾಕೇಜಸ್ನ ಅಲ್ಲಿ ಬಿಡ್ತಾ ಇದ್ದೀನಿ. ಸೊ ನಿಮ್ಮ ಜೂನಿಯರ್ಸ್ಗೂ ಹೇಳಿ, ಅಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮೆಟೀರಿಯಲ್ ಸಿಗುತ್ತೆ. ಆ ಮೆಟೀರಿಯಲ್ನ ಯೂಸ್ ಮಾಡ್ಕೊಳ್ಳಿ. ಈಗ ನೋಡಿ, ವಿ ಹ್ಯಾವ್ ಟು ಫೈಂಡ್ 2A ಪ್ಲಸ್ B ಇಯರ್. ವೆರಿ ಸಿಂಪಲ್ ಇದು ಕೂಡ. ಏನಪ್ಪಾ ಅಂದ್ರೆ ಇದು ಜಸ್ಟ್ ಲೈಕ್ ಮ್ಯಾಟ್ರಿಸಸ್ ತರನೇ. ಏನ್ ಮಾಡ್ತೀರಾ, ನಂಗೆ ಒಳಗಡೆ 2A ಬೇಕು. ಫಸ್ಟ್ 2A ಪ್ಲಸ್ B ಬರ್ಕೋತಾ ಇದ್ದೀನಿ. 2 ಇಂಟು A ಅಂದ್ರೆ ಏನು, 1 1 1. ಸರ್ ಹೆಂಗ್ ಬರ್ಕೊಂಡ್ರಿ, I ಅಷ್ಟೇ ಇದೆ 1, J ಅಷ್ಟೇ ಇದೆ 1, K ಅಷ್ಟೇ ಇದೆ 1. ಸೊ ಅದಾದ್ಮೇಲೆ ಪ್ಲಸ್ ಏನ್ ಮಾಡ್ತೀನಿ, B ವ್ಯಾಲ್ಯೂ ಬರ್ಕೋತೀನಿ. ನೋಡಿ B ವ್ಯಾಲ್ಯೂ ಹೆಂಗ್ ಬರ್ಕೋತೀನಿ, 2 1 1. ಹೆಂಗೆ ಸರ್, I ಪಕ್ಕ 2 ಇದೆ, J ಪಕ್ಕ ಏನು ಇಲ್ಲ 1, K ಪಕ್ಕ ಏನಿಲ್ಲ 1, ಮತ್ತೆ ಎಲ್ಲ ಪ್ಲಸ್ ಇದೆ. ಈಗ ಏನ್ ಮಾಡಬೇಕು, ಫಸ್ಟ್ 2 ನ ಮಲ್ಟಿಪ್ಲೈ ಮಾಡ್ತೀನಿ. 2 2 ಆಯ್ತು. ಇಲ್ಲೇನಿದೆ ನನ್ನ ಹತ್ರ 2 1 1 ಇದೆ. ಇವೆರಡನ್ನು ಆಡ್ ಮಾಡ್ತೀನಿ. 2 ಪ್ಲಸ್ 2 ಎಷ್ಟಾಯ್ತು, 4 ಆಯ್ತು. 2 ಪ್ಲಸ್ 1 ಎಷ್ಟಾಯ್ತು, 3 ಆಯ್ತು. 2 ಪ್ಲಸ್ 1 ಎಷ್ಟಾಯ್ತು, 3 ಆಯ್ತು. ಇದು ನನಗೆ ಬಂದಿರುವಂತಹ ಯಾವ ವ್ಯಾಲ್ಯೂ, 2A ಪ್ಲಸ್ B ವ್ಯಾಲ್ಯೂ ಆಗಿರುತ್ತೆ. ಬಟ್ ನನಗೆ ಬೇಕಾಗಿರೋದೇನು, ಮಾಡ್ಯುಲಸ್ ಆಫ್ ದಿಸ್ ಒನ್. ಹಾಗಾದ್ರೆ mod ಆಫ್ 2A ಪ್ಲಸ್ B ವ್ಯಾಲ್ಯೂ ಬೇಕು ಅಂತಂದ್ರೆ ದ ಸ್ಕ್ವೇರ್ ರೂಟ್ ಆಫ್ ದಿಸ್ ವ್ಯಾಲ್ಯೂ 4 ಸ್ಕ್ವೇರ್ ಮಾಡಬೇಕಿದು. 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್, ಇದು ಫಾರ್ಮುಲಾ. ಓಕೆನಾ? ಹಾಗಾದ್ರೆ ಇದರ ಆನ್ಸರ್ ಏನಾಗುತ್ತೆ, 16 ಪ್ಲಸ್ 9 ಪ್ಲಸ್ 9. ಸೊ 16 ಪ್ಲಸ್ 9 25 ಪ್ಲಸ್ 9 34. ಸೊ ಗೆಟಿಂಗ್ ದ ವ್ಯಾಲ್ಯೂ ಆಸ್ 34. ಸೊ ಇದು ನೀವು ಫಾಸ್ಟ್ ಆಯ್ತು ಅಂದ್ರೆ ಬೇಕಾದ್ರೆ ನಿಮ್ಮ ಯೂಟ್ಯೂಬ್ ಅಲ್ಲಿ ನೀವು ಪ್ಲೇಸ್ ಸ್ಪೀಡ್ ನ ಕಡಿಮೆ ಮಾಡ್ಕೊಂಡು ನೋಡ್ಬೋದು. ಯು ಕ್ಯಾನ್ ವ್ಯೂ ದಟ್ ಒನ್. ಬಟ್
ಒಂದು ನೆನ್ಪಿಟ್ಕೊಳ್ಳಿ, ಫಾರ್ಮುಲಾ ಗೊತ್ತಿಲ್ದಿರ ನೀವು ಇದನ್ನ ಸಾಲ್ವ್ ಮಾಡೋದು ಕಷ್ಟ. ಫಸ್ಟ್ ಫಾರ್ಮುಲಾನ ಸ್ಟಡಿ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇನೆ, ನೀವು ನೋಡ್ತಾ ಇದ್ದೀರಾ ವ್ಯಾಲ್ಯೂ ಆಫ್ ದ ಸೈನ್ 150. ನೀವು ಸಾಲ್ವ್ ಮಾಡಿದ್ರೆ ಖುಷಿನೇ. ಆಗಲಿಲ್ಲ, ನಾವು ಜಸ್ಟ್ ಪಾಸ್ ಆಗಬೇಕು ಅಂದರೆ ಯು ಕ್ಯಾನ್ ಸ್ಕಿಪ್ ದಿಸ್ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಸೈನ್ ಆಫ್ ದಿ 150, ಬಟ್ ಇಲ್ಲೂ ಕೂಡ ಕೆಲವು ಮಾರ್ಕ್ಸ್ ತೆಗಿಬೋದು. 150 ವಿ ಕ್ಯಾನ್ ರೈಟ್ ದಿಸ್ ಒನ್ ಆಸ್ 180 - 30 ಅಂತ ಬರಿತೀನಿ. ದಟ್ ಮೀನ್ಸ್ ವಾಟ್, 180 ಅನ್ನೋದು ಈ ಒಂದು ಗ್ರೂಪು, ಅದಾದ್ಮೇಲೆ 180 ಮೈನಸ್ ಅನ್ನೋದು ಇಟ್ ಇಸ್ ಕಮ್ಸ್ ಅಂಡರ್ ಸೆಕೆಂಡ್ ಕ್ವಾಡ್ರೆಂಟ್. ಸೈನ್ ಪಾಸಿಟಿವ್ ಆಗಿರುತ್ತೆ, ಹಾಗಾಗಿ ಇದರ ವ್ಯಾಲ್ಯೂ ಏನಾಗುತ್ತೆ, ಸೈನ್ 30 ಆಗುತ್ತೆ. ಸೊ ಸೈನ್ 30 ಅಂದರೆ ವ್ಯಾಲ್ಯೂ ನಮಗೆಲ್ಲ ಗೊತ್ತಿರುತ್ತೆ. ಹೆಂಗ್ ಗೊತ್ತಿರುತ್ತೆ ಸರ್, ಚಾರ್ಟನ್ನು ಓದಿರಬೇಕು, ಅವಾಗ ಮಾತ್ರ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಕಾಸ್ ಆಫ್ ದಿ 300ನ ಕಾಸ್ 360 - 30 ಅಂತ ಬರ್ಕೋತೀನಿ. ಇದು ಅಷ್ಟೇ, 360 ಅನ್ನೋದು ಈ ಒಂದು ಗ್ರೂಪ್ ಆಗಿದೆ, 360 ಮೈನಸ್ ಅನ್ನೋದು ಫೋರ್ತ್ ಕ್ವಾಡ್ರೆಂಟ್ ಆಗಿದೆ. ಅಲ್ಲಿ ಕಾಸ್ ಕೂಡ ಪಾಸಿಟಿವ್, ಹಾಗಾಗಿ ಇದು ಏನಾಗುತ್ತೆ, ಪ್ಲಸ್ ಕಾಸ್ 30 ಆಗುತ್ತೆ. ಕಾಸ್ 30 ಅಂದರೆ ಸೈನ್ 60 ಆಗುತ್ತೆ. ಸೊ ಕಾಸ್ 360 - 30 ಮತ್ತು 330 ಬರುತ್ತೆ. ಹಾಗಾದ್ರೆ ಇದ್ರ ವ್ಯಾಲ್ಯೂ ಏನಾಗಬೇಕು ನನಗೆ, ಸೊ ದಿಸ್ ವಿಲ್ ಬಿಕಮ್ 360. ಹಾಗಾದ್ರೆ ನನಗೆ ಇದರ ವ್ಯಾಲ್ಯೂ ಏನಾಗಬೇಕು, ಇಟ್ ವಿಲ್ ಬಿಕಮ್ ಕಾಸ್ ಆಫ್ ದಿ ವ್ಯಾಲ್ಯೂ 60. ಸೊ ಕಾಸ್ 6 ಅಂದರೆ ಸೈನ್ 30. ಸೊ ವ್ಯಾಲ್ಯೂ ಎಷ್ಟಾಯಿತು, 1/2 ಆಗಾಯ್ತು. ಹಾಗಾದ್ರೆ ಕೊಟ್ಟಿರುವಂತಹ ಎಕ್ಸ್ಪ್ರೆಷನ್ ಏನು, ದಟ್ ಈಸ್ 1/2 ಪ್ಲಸ್ 1/2. LCM ತಗೊಂಡು ಮಾಡ್ತೀರಾ ಮಾಡಿ, ಅಥವಾ ಹಾಫ್ ಪ್ಲಸ್ ಹಾಫ್ ಎಷ್ಟು 1. ಸೊ ನಿಮ್ಗೆ ರಿಕ್ವೈರ್ಡ್ ಸೊಲ್ಯೂಷನ್ ಎಷ್ಟಪ್ಪ, 1 ಆಯಿತು. ಸರ್ ಕೆಲವರು ಕ್ವಶನ್ ಕೇಳ್ತಾರೆ, ಸರ್ ಇದೇ ಥರನೇ ಮಾಡಲ್ ಪೇಪರೇ ಥರನೇ ಬರುತ್ತಾ? ಖಂಡಿತವಾಗ್ಲೂ ಬರುತ್ತೆ, ಅದೇ ಥರನೇ ಬರುತ್ತೆ. ನೀವು ಅದೇ ಥರನೇ ಪ್ರಾಕ್ಟೀಸ್ ಮಾಡಿ, ತೊಂದರೆ ಇಲ್ಲ. ನಾವು ಸೈನ್ ಟು ಎ ಫಾರ್ಮುಲಾ ನೋಡಿ, ಇದರಷ್ಟು ಈಸಿ ಇನ್ಯಾವುದೂ ಇಲ್ಲ. ಇದನ್ನು ಬೇಕಾದ್ರೆ ನೀವು ನೀವು ಟ್ರಿಗ್ನಾಮೆಟ್ರಿ ಮಾಡದೇ ಇರೋರು ಕೂಡ ಮಾಡ್ಬೋದು. ಹೆಂಗ್ ಸರ್ ಮಾಡ್ಬೋದು, ನೀವು ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ನೆನ್ಪಿಟ್ಕೊಬೇಕು. ಸೊ ವಿ ನೋ ದಟ್ ಫಸ್ಟ್ ಆಫ್ ಆಲ್ ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಬರೆಯೋಣ. ಸೈನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ, ಕರೆಕ್ಟಾ? ಹಾಗಾದ್ರೆ ಸೈನ್ ಆಫ್ ಎ ಪ್ಲಸ್ ಬಿ ನಲ್ಲಿ ಈ ಬಿ ಜಾಗದಲ್ಲಿ ಎ ನ ಹಾಕ್ತೀನಿ ನಾನು. ಸೊ ಬಿ ರೀಪ್ಲೇಸ್ ಬಿ ಬೈ ಎ ಮಾಡಿದ್ರೆ ಏನ್ ಬಂತು, ಸೈನ್ ಎ ಪ್ಲಸ್ ಕಾಸ್ ಎ ಪ್ಲಸ್ ಕಾಸ್ ಎ ಪ್ಲಸ್ ಕಾಸ್ ಎ ಇಂಟು ಸೈನ್ ಎ. ನೋಡಿ ಎರಡು ಎಲ್ಲ ಎ ಬಂತು, ಸೈನ್ ಎ ಕಾಸ್ ಎ ಸೈನ್ ಎ. ನೆಕ್ಸ್ಟ್ ಸ್ಟೆಪ್ ನೀವೇನ್ ಮಾಡಕ್ ಹೋಗ್ಬೇಡಿ, ಇಲ್ಲಿ ಕೊಟ್ಟಿರುವಂತಹ ಆನ್ಸರ್ನ ಬರ್ದ್ಬಿಡಿ ಡೈರೆಕ್ಟ್ ಆಗಿ, 2 ಟೈಮ್ಸ್ ಆಫ್ ಸೈನ್ ಎ ಇಂಟು ಕಾಸ್ ಎ. ಇಲ್ಲಿ ನೋಡ್ತಾ ಇದ್ದೀರಾ ಎ ಪ್ಲಸ್ ಏನಾಯ್ತು, ಇಟ್ ವಿಲ್ ಬಿಕಮ್ ಸೈನ್ 2a ಆಯ್ತು, ಕರೆಕ್ಟಾ? ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ತುಂಬಾ ಈಸಿ ಇದೆ, ವರಿ ಮಾಡ್ಕೊಳಷ್ಟೇ ಇಲ್ಲ. ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಇಲ್ಲಿ ಮತ್ತೆ ಕಾಂಪ್ಲೆಕ್ಸ್ ನಂಬರ್ ಬಂತು. ಕಾಂಪ್ಲೆಕ್ಸ್ ನಂಬರ್ ಕೂಡ ತುಂಬಾ ಈಸಿ ಕಾನ್ಸೆಪ್ಟೇ, ಬಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಆದ್ರೂ ನೀವು ಬೇಸಿಕ್ ನಾಲೆಡ್ಜ್ ಇಟ್ಕೊಬೇಕಾಗುತ್ತೆ. ಎಕ್ಸ್ ಪ್ಲಸ್ 1 ಪ್ಲಸ್ ಸೈನ್ ಟು 2 ಪ್ಲಸ್ ಇನ್ ಎ ಪ್ಲಸ್ ಐ ಬಿ ಫಾರ್ಮ್ ನೀವು ಆಲ್ಮೋಸ್ಟ್ 10th ಅಥವಾ 6th ಅಲ್ಲಿ ಓದಿರ್ತೀರಾ. ಎಕ್ಸ್ ಪ್ಲಸ್ ವೈ ಇಂಟು ಎ ಪ್ಲಸ್ ಬಿ ಮಾಡುವಂಥದ್ದು ಯಾವ ತರ ಅಂತ. ಅದೇ ತರ ಇದು ಕೂಡ. ಸೊ ದ ಗಿವನ್ ಎಕ್ಸ್ಪ್ರೆಷನ್ ಫಸ್ಟ್ ಬರ್ಕೋತೀನಿ. ಏನ್ ಕೊಟ್ಟಿದ್ದಾರೆ, 1 ಪ್ಲಸ್ ಐ ಇಂಟು 2 ಪ್ಲಸ್ ಐ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾಡೋಣ, 1 ಇಂದ 2 ಮಲ್ಟಿಪ್ಲೈ ಮಾಡಿ 2 ಬಂತು, 1 ಇಂದ ಐ ಮಲ್ಟಿಪ್ಲೈ ಮಾಡಿ ಐ ಬರುತ್ತೆ, ಐ ಇಂದ 2 ಮಲ್ಟಿಪ್ಲೈ ಮಾಡಿ 2 ಐ ಬರುತ್ತೆ, ಐ ಇಂದ ಎಗೇನ್ ಐ ನ ಮಲ್ಟಿಪ್ಲೈ ಮಾಡಿ ಐ ಸ್ಕ್ವೇರ್ ಬರುತ್ತೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ, 2 ಪ್ಲಸ್ 2i ಪ್ಲಸ್ 3i ಎಷ್ಟಾಯ್ತು, 3i ಆಯ್ತು. ಐ ಸ್ಕ್ವೇರ್ ಎಷ್ಟು, -1. ಸೊ 2 - 1 ಎಷ್ಟು, 1. ಸೊ ಆನ್ಸರ್ ಈಸ್ 1 ಪ್ಲಸ್ 3i. So this is our given expression. If you want, you can write this one as z also. ಬೇಕಾದ್ರೆ, ಇಲ್ಲಾಂದ್ರೆ ಅದನ್ನೇ ಬರೀರಿ. Now find the amplitude of a complex number. ನಿಮಗೆಲ್ಲ ಗೊತ್ತೇ ಇದೆ. ಆಂಪ್ಲಿಟ್ಯೂಡ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಆಂಪ್ಲಿಟ್ಯೂಡ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ವೆರಿ ಸಿಂಪಲ್. ಇದಕ್ಕೇನಪ್ಪ ಅಂದ್ರೆ ನಾವು ಟ್ಯಾನ್ ಇನ್ವರ್ಸ್ ಎರಡೂ ಪಾಸಿಟಿವ್ ಇರೋದ್ರಿಂದ ನಾವು ವರಿ ಮಾಡ್ಕೊಳಷ್ಟೇ ಇಲ್ಲ. ಹಾಗಾಗಿ ಇದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲೇ ಬರುತ್ತೆ. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಏನು, ಆಲ್ಫಾ. ನಾವು ನಂದೇ ಆಗಿರುವಂತಹ ಸಪರೇಟ್ ಕಾಂಪ್ಲೆಕ್ಸ್ ನಂಬರ್ ಡಿಸ್ಕಸ್ ಮಾಡುವಂತ ವಿಡಿಯೋ ನೋಡಿ. ಇಲ್ಲಿ ಏನೇನು ತಗೋತೀನಿ ಅಂತ ನಿಮ್ಗೆ ಅಲ್ಲ ಅರ್ಥ ಆಗುತ್ತೆ ಫಸ್ಟ್, ಓಕೆನಾ? ಮತ್ತೆ ನೀವು ಇದೆಲ್ಲ ಮಾಡೋ ಬದಲು ಸರ್ ನನಗೆ ಇನ್ನೂ ಸಿಂಪಲ್ ಟೆಕ್ನಿಕ್ ಬೇಕು ಅಂದ್ರೆ ನನ್ನ ಮೊಬೈಲ್ ಆ್ಯಪ್ ಅಲ್ಲಿ ಇದ್ರದ್ದೇ ಆಗಿರುವಂತಹ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಸ್ ಇದೆ. ಅಂದ್ರೆ ಚಾಪ್ಟರ್ ವೈಸ್ ನೀವು ಮ್ಯಾಟ್ರಿಸಸ್ ಅದಾದ್ಮೇಲೆ ಸ್ಟ್ರೈಟ್ ಲೈನ್ಸ್ ಓದ್ಕೊಂಡ್ರೆ ಸಾಕು. 2 ಯೂನಿಟ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ, ಸಾರಿ ಮ್ಯಾಟ್ರಿಸಸ್ ಮತ್ತೆ ವೆಕ್ಟರ್ಸ್ನ. ಅಲ್ಲಿ ಎರಡರಲ್ಲಿರುವಂತಹ ಕ್ವಶನ್ಸೇ ನಿಮಗೆ ಮ್ಯಾಕ್ಸಿಮಮ್ ಅಲ್ಲಿ ನಿಮಗೆ ಪಾಸ್ ಮಾರ್ಕ್ಸ್ನ ಟ್ರೈ ಮಾಡುತ್ತೆ, ಓಕೆನಾ? ಸೊ ಅದು ಕೂಡ ನೀವು ಬೇಕಾದ್ರೆ ಮಾಡಬಹುದು, ತೊಂದರೆ ಇಲ್ಲ. ನೌ ವಾಟ್ ಐ ಆಮ್ ಗೆಟಿಂಗ್ ದಿಸ್ z ಇಸ್ ಈಕ್ವಲ್ ಟು 1 ಪ್ಲಸ್ ಐ ಅಂತ ಬರ್ಕೋತೀನಿ. ಇಲ್ಲಿ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ವ್ಯಾಲ್ಯೂ ಏನು ಅಂತ ಬರ್ಕೊಬೇಕು ನಾನು. ಯಾಕಂದ್ರೆ ಜನರಲ್ ಫಾರ್ಮುಲಾ ಏನಪ್ಪಾ ಅಂದ್ರೆ ಎಕ್ಸ್ ಪ್ಲಸ್ ಐ ವೈ ಅಂತ, ಕರೆಕ್ಟಾ? ಹಾಗಾದ್ರೆ ಇದನ್ನ ನೋಡಿದಾಗ ನಿಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಅನ್ಸುತ್ತೆ, 1 ಅನ್ಸುತ್ತೆ. ದಟ್ ಇಸ್ ಕಮ್ಸ್ ಅಂಡರ್ ಫಸ್ಟ್ ಕ್ವಾಡ್ರೆಂಟ್.
ವೈ ವ್ಯಾಲ್ಯೂ ಏನು ಅನ್ಸುತ್ತೆ 1 ಅನ್ಸುತ್ತೆ. ಯಾವ್ದ್ರಲ್ಲಿ ಬರುತ್ತೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲೇ ಬರುತ್ತೆ ಕರೆಕ್ಟಾ. ಸೊ ಎಕ್ಸು ಮತ್ತೆ ವೈ ಎರಡು ನಾವೇನು ಮಾಡ್ತಾ ಇದೀನಿ ಫಸ್ಟ್ ಕ್ವಾಡ್ರೆಂಟ್ ಕನ್ಸಿಡರ್ ಮಾಡ್ತೀವಿ. ದಟ್ ಮೀನ್ಸ್ ವಾಟ್ ಪ್ಲಸ್ ಕಾಮ ಪ್ಲಸ್ ಅಂತ ಬರುತ್ತೆ ಕರೆಕ್ಟಾ. ಹಾಗಾದ್ರೆ ಆಂಪ್ಲಿಟ್ಯೂಡ್ಗೆ ಫಾರ್ಮುಲಾ ಏನು? ಸೊ ಇಲ್ಲಿ ಮಾಡ್ಯುಲಸ್ ಮತ್ತೆ ಆಂಪ್ಲಿಟ್ಯೂಡ್, ಬಟ್ ನಮಗೆ ಕೇಳ್ತಾ ಇರೋದೇನು ಆಂಪ್ಲಿಟ್ಯೂಡ್ ಮಾತ್ರ. ಹಾಗಾದ್ರೆ ಫಾರ್ಮುಲಾ ಏನು? ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ದಿ ವ್ಯಾಲ್ಯೂ ವೈ ಡಿವೈಡೆಡ್ ಬೈ ಎಕ್ಸ್ ಅಂತ. ಹಾಗಾದ್ರೆ ನನಗೆ ಬಂದಿರೋ ವ್ಯಾಲ್ಯೂ ಪ್ರಕಾರ ಟ್ಯಾನ್ ಇನ್ವರ್ಸ್ ಆಫ್ ವೈ ವ್ಯಾಲ್ಯೂ 1 ಇದೆ, ಎಕ್ಸ್ ವ್ಯಾಲ್ಯೂ 1 ಇದೆ. ಸೊ ವಾಟ್ ಯು ವಿಲ್ ಗೆಟ್ ಥೀಟಾ ಇಸ್ ಈಕ್ವಲ್ ಟು ನಮಗೆ ಬರುತ್ತೆ ಪೈ ಡಿವೈಡೆಡ್ ಬೈ 4. ಸೊ ದಿಸ್ ಈಸ್ ದ ನಮಗೆ ಬಂದಿರುವಂತಹ ಸೊಲ್ಯೂಷನ್ ಆಗಿರುತ್ತೆ. ನೀವು ಕೂಡ ಇದೇ ಥರ ಸಾಲ್ವ್ ಮಾಡಿ. ತುಂಬ ಸಿಂಪಲ್ ಆಗಿ ಕೊಟ್ಟಿದ್ದಾರೆ, ಡಿಫಿಕಲ್ಟಿ ಮಾಡಿಲ್ಲ. ಸೊ ಸರ್ ನಮ್ಮ ಎಕ್ಸಾಮ್ಗೆ ಡಿಫಿಕಲ್ಟ್ ಮಾಡ್ತಾರಾ? ಮಾಡೋಕ್ಕೆ ಹೋಗಲ್ಲ, ಇದೇ ಇರುತ್ತೆ. ಸೊ ನೀವು ಆ ಥರ ಏನು ವರಿ ಮಾಡ್ಕೊಳೋಂಥದ್ದು ಬೇಕಾಗಿಲ್ಲ. ಓಕೆನಾ? ಆ ಥರ ರಿಸ್ಕ್ ತೊಗೊಳೋಂಥದ್ದು ಏನಿರೋದಿಲ್ಲ, ಇದೇ ಸಿಂಪಲ್ ಆಗಿರೋಂತೆ ಕೊಟ್ಟಿರ್ತಾರೆ. ನೀವು ಆ ಥರ ಫೀಲ್ ಆಗೋಕ್ಕೋಗ್ಬಿಡಿ, ಅಯ್ಯೋ ನಮಗೆ ಡಿಫಿಕಲ್ಟ್ ಕೊಟ್ಬಿಡ್ತಾರೇನೋ ಸರ್, ನಾವು ಹೆಂಗೆ ಸರ್ ಸಾಲ್ವ್ ಮಾಡೋದು, ಆ ಥರ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಓಕೆನಾ? ನಾವು ಅಬ್ಸರ್ವ್ ಇಯರ್ ಇದನ್ನ ನಿಮಗೆ ಎಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ನನ್ನ ಪ್ರಕಾರ ನೀವು ಲಿಮಿಟ್ಸ್ನ ಕೂಡ ಬಿಡಕ್ಕೆ ಹೋಗಬಾರ್ದು. ಸೊ ಲಿಮಿಟ್ಸ್ನ ಈ ಒಂದು ಕ್ವಶನ್ ನೋಡ್ಕೊಳ್ಳಿ. ಗಿವನ್ ಲಿಮಿಟ್ ಅಂತ ಬರಿತೀನಿ. ಲಿಮಿಟ್ ಥೀಟಾ ಟೆನ್ಸ್ ಟು 0. ನಾವು ಅಬ್ಸರ್ವ್ ಇಯರ್ ಟ್ಯಾನ್ 3 ಥೀಟಾ. ಅಗೇನ್ ಐ ವಿಲ್ ರೈಟ್ ಸೈನ್ 2 ಥೀಟಾ ಇರ. ನಿಮಗೆ ತುಂಬ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇದಕ್ಕೆ ಎಕ್ಸ್ಪ್ರೆಷನ್ ಮಾಡಬೇಕು, ನನಗೆ ಇಲ್ಲೊಂದು ಥೀಟಾ ಬೇಕು, ಅದಕ್ಕೆ ಮಲ್ಟಿಪ್ಲೈ ಡಿವೈಡೆಡ್ ಬೈ ಥೀಟಾ ಮಾಡ್ತೀನಿ. ಇಲ್ಲಿ 3 ಇದ್ರೆ ನನಗೆ ಇಲ್ಲಿ 3 ಬೇಕು, ಸೊ ಇಲ್ಲೊಂದು 3 ಮಲ್ಟಿಪ್ಲೈ ಮಾಡ್ತೀನಿ. ಇಲ್ಲಿ 2 ಇದ್ರೆ ಇಲ್ಲಿ 2 ಬೇಕು, ಸೊ ಇದಕ್ಕೂ ಮಲ್ಟಿಪ್ಲೈ ಬೈ 2 ಮಾಡ್ತೀನಿ. ಹಾಗಾದ್ರೆ ಆನ್ಸರ್ ಏನಪ್ಪಾ ಅಂದ್ರೆ ಆನ್ಸರ್ ಈಸ್ 3/2. ಸೊ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ? ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ 1. ಅಗೇನ್ ದಿಸ್ ವ್ಯಾಲ್ಯೂ ವಿಲ್ ಆಲ್ಸೋ ಬಿಕಮ್ 1. ಸೊ ಆನ್ಸರ್ ಇಸ್ 3/2. ನಿಮ್ಗೆ ಅನಿಸ್ಬೋದು ಇಷ್ಟಕ್ಕೆ ಮಾರ್ಕ್ಸ್ ಕೊಡ್ತಾರ ಅಂತ, ಕೊಡಲೇಬೇಕು. ನೀವು ಕರೆಕ್ಟಾಗಿ ಸಿಂಪ್ಲಿಫೈ ಮಾಡೋದನ್ನ ಕಲ್ತ್ಕೊಳ್ಳಿ. ಸೊ ಜಸ್ಟ್ ನೀವು ಏನು ಮಾಡಬೇಕಪ್ಪ ಅಂದರೆ ನಂತರ ಈ ರೀತಿಯಾಗಿ ಡಿವೈಡ್ ಮಾಡೋದನ್ನ ತೋರಿಸ್ಬೇಕು. ಓಕೆನಾ? ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ಇಲ್ಲೂ ಅಷ್ಟೇ ಲಿಮಿಟ್ಸ್ n ಟೆನ್ಸ್ ಟು ದಟ್ ಇಸ್ ವಾಟ್ ಇನ್ಫಿನಿಟಿ ಇದೆ. ಟೆನ್ಸ್ ಟು ಇನ್ಫಿನಿಟಿ ಇತ್ತು ಅಂದರೆ ತುಂಬ ಈಸಿನೇ, ಬಟ್ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಸೊ ಗಿವನ್ ಲಿಮಿಟ್ ಫಸ್ಟ್ ಬರ್ಕೋತೀನಿ, ಸೊಲ್ಯೂಷನ್ ಅಂತ ಬರಿತೀನಿ. ಫಸ್ಟು ಗಿವನ್ ಲಿಮಿಟ್ ಬರ್ಕೋತಾ ಇದ್ದೀನಿ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಇಲ್ಲಿ n+1 ಇದೆ, ಅಗೇನ್ n+2 ಇದೆ, ಹೋಲ್ ಡಿವೈಡೆಡ್ ಬೈ n² ಇದೆ. ಸೊ ಈಗ ಏನು ಮಾಡೋಣ, ಇಲ್ಲಿ ಒಂದು n ಕಾಮನ್ ತೆಗಿತೀನಿ ನೋಡ್ಕೊಳ್ಳಿ. ವಾಟ್ ವಿಲ್ ಹ್ಯಾಪನ್ ಅಂತೇಳಿ ಒಂದು n ಕಾಮನ್ ತೆಗಿತೀನಿ, ಇಟ್ ವಿಲ್ ಬಿಕಮ್ 1+1 ಡಿವೈಡೆಡ್ ಬೈ n. ಸೊ ಇಲ್ಲೊಂದು n ಕಾಮನ್ ತೆಗಿತೀನಿ, 1+2 ಡಿವೈಡೆಡ್ ಬೈ n, ಹೋಲ್ ಡಿವೈಡೆಡ್ ಬೈ ಏನಾಯಿತು n² ಆಯಿತು. ಸೊ ಹಾಗಾದ್ರೆ ಏನು ತೊಗೊಂಬೇಕು ನಾನು ಇಲ್ಲಿ n ಇಂಟು n² ಕ್ಯಾನ್ಸಲ್. ಈಗ n ಟೆನ್ಸ್ ಟು ಇನ್ಫಿನಿಟಿ ಅಂದರೆ ನೋಡಿ, ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ 0 and this value will also become 0. Again, what is the answer for this one, sir? This answer is very simple. ಉಳಿದಿರುವಂಥದ್ದೇನು 1 into 1. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ನನ್ನ ಲಿಮಿಟ್ಸ್ನ ಸಪ್ರೇಟ್ ಚಾಪ್ಟರ್ ವೈಸ್ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ. ನಾವು ವಿ ಕಮ್ ಟು ದ ಪಾಯಿಂಟ್ ಆಫ್ 5 ಮಾರ್ಕ್ಸ್ನ ಸಾಲ್ವ್ ಮಾಡೋವಂಥ ಇದಕ್ಕೆ ಬಂದಿದ್ದೀರಿ. ಇಲ್ಲಿ ಕೊಟ್ಟಿರುವಂಥದ್ದು ಎ ಇನ್ವರ್ಸು. ಹಾಗಾದ್ರೆ ಎ ಇನ್ವರ್ಸ್ನ ಸಾಲ್ವ್ ಮಾಡೋಣ. ಈಗ ಎ ಇನ್ವರ್ಸ್ ಅಷ್ಟೇ ನನ್ನ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಸಿಂಪಲ್ ಆಗಿ ಬರೀಬೋದು, ಅದೇ ಥರ ಬರೀರಿ. ನನಗೆ ಫಸ್ಟ್ ಎ ಇನ್ವರ್ಸ್ಗೆ ಫಾರ್ಮುಲಾ. ಸೊ ಅಥವಾ ಏನು ಮಾಡ್ತೀನಿ, ಐ ವಿಲ್ ರೈಟ್ ಎ ಕೊಟ್ಟಿರುವಂತಹ ಎ ಒಂದ್ಸತಿ ಬರ್ಕೋತೀನಿ. ಸೊ ದಟ್ ಈಸ್ 2 3 3 5 ಬರ್ಕೋತಾ ಇದ್ದೀನಿ. ಈಗೇನು ಮಾಡೋಣ, ಫಸ್ಟು ವಾಟ್ ಇಸ್ ದ ಫಾರ್ಮುಲಾ ಫಾರ್ ಎ ಇನ್ವರ್ಸ್? ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಈಗೇನು ಮಾಡೋಣ, ಫಸ್ಟ್ ಐ ವಿಲ್ ರೈಟ್ ದ ಅಡ್ಜಾಯಿಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ಫಾರ್ಮುಲಾ ಏನು ಬರುತ್ತೆ ನಿಮಗೆಲ್ಲ ಗೊತ್ತಿದೆ, ವೆರಿ ಸಿಂಪಲ್. ಈ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ನ ಚೇಂಜ್ ಮಾಡಬೇಕು, ಕರೆಕ್ಟಾ? ವಿ ಹ್ಯಾವ್ ಟು ಚೇಂಜ್ ದ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಸೊ ಅದನ್ನು ಚೇಂಜ್ ಮಾಡ್ತೀನಿ. ಇಲ್ಲಿ 5 ಬರುತ್ತೆ, ಇಲ್ಲಿ 2 ಬರುತ್ತೆ, ಇಲ್ಲಿರುವಂತಹ 3ಗೆ -3, ಇಲ್ಲಿರುವಂತಹ 3ಗೆ -3 ಹಾಕಬೇಕು. ದಿಸ್ ಇಸ್ ಅಡ್ಜಾಯಿಂಟ್ ಆಫ್ ಎ ಆಯಿತು. ಇನ್ನು ನಾನೇನು ಮಾಡೋಣ, ಡಿಟರ್ಮಿನೆಂಟ್ ಆಫ್ ಎ ಹಾಕೋಣ. ಸೊ ವಾಟ್ ಇಸ್ ದ ಡಿಟರ್ಮಿನೆಂಟ್ ಆಫ್ ಎ? ಡಿಟರ್ಮಿನೆಂಟ್ ಆಫ್ ಎ ಯಾವ ರೀತಿ ಮಾಡೋದು ನೋಡಿ. ಡಿಟರ್ಮಿನೆಂಟ್ ಆಫ್ ಎ ಇಟ್ ಇಸ್ ವೆರಿ ಸಿಂಪಲ್. 2 3 3 5 ಆಗಿರುತ್ತೆ. 2 5s are 10 -3 3s are 9 ಎಷ್ಟಾಯಿತು? 1 ಆಯಿತು. ಸೊ ಈಗ ನಾವು ಇಲ್ಲಿ ಅಡ್ಜಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡೋಣ, ಅದೇ ರೀತಿ 1 ಕೂಡ ಸಬ್ಸ್ಟಿಟ್ಯೂಟ್ ಮಾಡೋಣ. ದೇರ್ ಫೋರ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ನನಗೆ ಬಂದಿರುವಂಥ ಅಡ್ಜಾಯಿಂಟ್ ಎಷ್ಟು ಬರಿತೀನಿ, 5 -3 -2 -3 2 ಡಿವೈಡೆಡ್ ಬೈ 1. ಸೊ ಇಷ್ಟೇ ನನಗೆ ಬೇಕಾಗಿರುವಂತಹ ಆನ್ಸರು. ಸೊ ನಿಮಗೇನಾದರೂ ಇದು
ಇದೇ ತರ ಮಾಡಿಸಿದ್ರೆ ಓಕೆ ಅಂತ ಒಂದು ಟೆಕ್ಸ್ಟ್ ಮಾಡಿ. ಸರ್ ಈಸಿ ಇದೆ ಅಂದ್ರೆ ಈಸಿ ಅಂತ ನೀವು ಟೆಕ್ಸ್ಟ್ ಮಾಡಿ, ತೊಂದರೆ ಇಲ್ಲ. ನೌ ವಿ ಆರ್ ಮೂವಿಂಗ್ ಆನ್ ಟು ಕ್ರಾಮರ್ಸ್ ರೂಲ್. ಸೊ ಕ್ರಾಮರ್ಸ್ ರೂಲ್ ಪ್ರಾಬ್ಲಮ್ ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲಿ ಇಂಪಾರ್ಟೆಂಟ್ ಅಂತ ನಿಮ್ಮ ಟೀಚರ್ಸ್ ಹೇಳಿರ್ತಾರೆ, ನಾನು ಕೂಡ ಹೇಳ್ತಾ ಇದ್ದೀನಿ. ಸೊ ಇದನ್ನ ಸಾಲ್ವ್ ಮಾಡೋಕ್ಕೆ ಫಸ್ಟ್ ನಾವೇನ್ ಮಾಡಬೇಕು, ಈ ಕ್ವಶನ್ ನ ಒಂದು ಕೆಳಗಡೆ ಒಂದು ಬರ್ಕೋಣ. 3x + 2y = 8. ಅದೇ ರೀತಿ ಇಲ್ಲಿ ಬರ್ಕೋತಾ ಇದ್ದೀನಿ 2x + 5y = 9. ನಾನು ಏನು ಟೈಮ್ ವೇಸ್ಟ್ ಮಾಡ್ತೀರಾ, ಡೈರೆಕ್ಟ್ ಡೆಲ್ಟಾ ಬರ್ಕೋತೀನಿ. ಡೆಲ್ಟಾ ನೋಡಿ, ಈ ಎಕ್ಸ್ ಪಕ್ಕ ಇರೋ ವ್ಯಾಲ್ಯೂ ಬರ್ಕೊಳ್ಳಿ, ಈ ಎಕ್ಸ್ ಪಕ್ಕ ಇರೋ ವ್ಯಾಲ್ಯೂ ಬರ್ಕೊಳ್ಳಿ, ದಟ್ ಈಸ್ 2. ನೆಕ್ಸ್ಟ್ ವೈ ಪಕ್ಕ ಇರೋ ವ್ಯಾಲ್ಯೂ ಬರ್ಕೊಳ್ಳಿ 2, ವೈ ಪಕ್ಕ ವ್ಯಾಲ್ಯೂ ಬರ್ಕೊಳ್ಳಿ 5. ಸೊ 3 5 is 15. ನಿಮಗೆ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಗೊತ್ತಿರುತ್ತೆ. ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಬೇಕು. 3 5 is 15 - 2 2 is 4. ಆನ್ಸರ್ ಎಷ್ಟು ಬಂತು? 11 ಬಂತು. ನೆಕ್ಸ್ಟ್ ಏನು ಮಾಡ್ಬೇಕು ನಾನು? ಡೆಲ್ಟಾ ಎಕ್ಸ್. ಡೆಲ್ಟಾ ಎಕ್ಸ್ ಹೆಂಗ್ ಸರ್ ಮಾಡೋದು? ವೆರಿ ಸಿಂಪಲ್. ಈಗ ಈ ಒಂದು ಇದರಲ್ಲಿ ಈ ಫಸ್ಟ್ ಕಾಲಮ್ ಇದೆಯಲ್ಲ, ಈ ವ್ಯಾಲ್ಯೂಸ್ನ ಈ 3 ಮತ್ತು 2ನ ತೆಗೆದುಬಿಟ್ಟು ಈ 8 ಮತ್ತು 9ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಅಂದರೆ ಆ ಜಾಗಕ್ಕೆ ಹಾಕ್ಕೊಳ್ಳಿ. ಇಲ್ಲೆಷ್ಟಿದೆ? 2 ಮತ್ತು 5. ಈಗ 8 5 ಎಷ್ಟಾಯಿತು? 40. 9 2 ಎಷ್ಟಾಯಿತು? 18. ಸೊ ಇದೆಷ್ಟು ಬಂತು ವ್ಯಾಲ್ಯೂ ನಮ್ಗೆ? ಈಗ ಯು ಕ್ಯಾನ್ ಸಬ್ಟ್ರಾಕ್ಟ್ ದಿಸ್ ವ್ಯಾಲ್ಯೂ, ಯು ವಿಲ್ ಗೆಟ್ ದಿಸ್ ವ್ಯಾಲ್ಯೂ ಆಸ್ 22. ಕರೆಕ್ಟಾ? ಸೊ ನೀವು ಬೇಕಾದ್ರೆ ಕ್ಯಾಲ್ಸಿನಲ್ಲಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅಗೇನ್ ನಾನು ನೆಕ್ಸ್ಟ್ ಏನು ಮಾಡ್ತೀನಿ? ಡೆಲ್ಟಾ ವೈ ಮಾಡ್ತೀನಿ. ಡೆಲ್ಟಾ ವೈಗೆ ಏನು ಮಾಡಬೇಕು ನೋಡಿ, ಈ ಒಂದನ್ನ ಪೇರೆಂಟಲ್ ಅಂತ ಕನ್ಸಿಡರ್ ಮಾಡಿ. ಯಾವುದನ್ನ? ಈ ಡೆಲ್ಟಾನ. ಡೆಲ್ಟಾದಲ್ಲಿ ಇಲ್ಲಿರುವಂತಹ ವ್ಯಾಲ್ಯೂ ಚೇಂಜ್ ಆಗಿದ್ದಾಗೋಯ್ತು, ಅದಕ್ಕೆ ಇದನ್ನ ಹಂಗೆ ಬರ್ಕೊಬೇಕು. 3 2 ಹಂಗೆ ಬರ್ಕೊಳ್ಳಿ. ಇಲ್ಲಿರುವಂತಹ 2 5 ಬದಲು ಈಗ 8 9 ಅನ್ನ ಹಾಕೊಳ್ಳಿ. ಸೊ 3 9s are 27, 2 8 2s are 16 ಆಯಿತು. ಸೊ ವಾಟ್ ಇಸ್ ದ ವ್ಯಾಲ್ಯೂ ಯು ಆರ್ ಗೆಟಿಂಗ್ ಹಿಯರ್? ಡೆಲ್ಟಾ ವೈ 7 - 6 1, 2 - 1 1. ಸೊ ನಿಮಗೆ ಬರ್ತಾ ಇದೆ 11. ನನಗೆ ಡೆಲ್ಟಾ ಬಂತು, ಡೆಲ್ಟಾ ಎಕ್ಸ್ ಬಂತು, ಡೆಲ್ಟಾ ವೈ ಬಂತು. ಇಷ್ಟೇ ಮಾಡಿದ್ರೆ ಫುಲ್ ಮಾರ್ಕ್ಸ್ ಕೊಡಲ್ಲ. ಐ ನೀಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ಗೆ ಫಾರ್ಮುಲಾ ಏನು ಸರ್? ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಎಲ್ಲಿದೆ ಡೆಲ್ಟಾ ಎಕ್ಸು? ಇಲ್ಲಿದೆ. ಎಷ್ಟು ವ್ಯಾಲ್ಯೂ? 22 ಬರ್ಕೊಂಡೆ. ಡಿವೈಡೆಡ್ ಬೈ ಡೆಲ್ಟಾ ಎಷ್ಟಿದೆ? ದಿಸ್ ಇಸ್ ವಾಟ್? 11. ಸೊ 11 1s 11 2s. ಆನ್ಸರ್ ಎಷ್ಟು ಬಂತು? 2 ಬಂತು. ವಿಚ್ ಇಂಪ್ಲೈಸ್ ಬೇಕಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಈ ತರ ಕ್ಯೂಟ್ ಆಗಿ ಬರೀರಿ. ಅಗೇನ್ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ವೈ. ಸೊ ವೈ ವ್ಯಾಲ್ಯೂ ಬರೀಬೇಕು. ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಈಗ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಏನಂತ? ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಅಂತ. ಡೆಲ್ಟಾ ವೈ ವ್ಯಾಲ್ಯೂ ಎಷ್ಟಿದೆ? 11 ಇದೆ. ಡೆಲ್ಟಾ ವ್ಯಾಲ್ಯೂ ಎಷ್ಟಿದೆ? 11 ಇದೆ. ಕ್ಯಾನ್ಸಲ್ ಆದ್ರೆ ಏನಾಯ್ತು? 0 ಆಯ್ತು. 0ನ ಬರೀಬೇಕು. ಸೊ ವಿ ಹ್ಯಾವ್ ಟು ರೈಟ್ 1. ಯಾಕಂದ್ರೆ ನನ್ನ ಕೆಲವು ಸ್ಟೂಡೆಂಟ್ಸು ವ್ಯಾಲ್ಯೂಷನ್ ಮಾಡ್ಬೇಕಾದ್ರೆ ನೋಡ್ತಾ ಇರ್ತೀನಿ, ಅದಕ್ಕೆ 0 ಅನ್ನ ಬರೆದ್ಬಿಟ್ಟಿರ್ತಾರೆ. ಓಕೆನಾ? ಸೊ ನೌ ವಿ ಗಾಟ್ ದ ವ್ಯಾಲ್ಯೂ ಆಫ್ ವೈ ಇಸ್ ಈಕ್ವಲ್ ಎಷ್ಟು ಬಂತು? 1 ಬಂತು. ಬಟ್ ಇಲ್ಲೊಂದು ವೆರಿಫೈ ಮಾಡ್ಕೊಳೋಂಥ ಟೆಕ್ನಿಕ್ ಇರುತ್ತೆ. ಸೊ ಜಸ್ಟ್ ವೆರಿಫಿಕೇಶನ್ ಅಂತ ಬರಿತೀನಿ ನೋಡಿ. ಈ ಒಂದು ಈಕ್ವೇಷನ್ನ ಎಲ್ ಎಚ್ ಎಸ್ನ ತಗೋತೀನಿ. ಎಲ್ ಎಚ್ ಎಸ್ ತಗೊಂಡ್ರೆ 3x + 2y ಕರೆಕ್ಟಾ? ಇಲ್ಲಿ ಏನೂ ಇಲ್ಲ, ನನಗೆ ಬಂದಿರುವಂತಹ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಕ್ಸ್ ವ್ಯಾಲ್ಯೂ ಎಷ್ಟಿದೆಪ್ಪ? 2 ಇದೆ. 2 ಹಾಕ್ಕೊಂಡೆ. ಅದೇ ರೀತಿ 2 × ವೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ವೈ ವ್ಯಾಲ್ಯೂ ಎಷ್ಟಪ್ಪ? 1 ಇದೆ. ಕರೆಕ್ಟಾ? ವೈ ವ್ಯಾಲ್ಯೂ ಎಷ್ಟಿದೆ? 1 ಇದೆ. ಸೊ 3 2s ಎಷ್ಟು? 6. 2 1s ಎಷ್ಟು? 2. 6 + 2 ಎಷ್ಟಾಯಿತು? 8 ಆಯಿತು. ಇದು ರೈಟ್ ಸೈಡ್ ಇದೆ ತಾನೆ? ಇದನ್ನು ಮತ್ತೆ ನೀವು ಆಮೇಲೆ ಎಕ್ಸಾಮಲ್ಲಿ ಸರ್ ಇದಕ್ಕೆ ಮಾರ್ಕ್ಸ್ ಕೊಡ್ತಾರಾ ಅಂತ ಕೇಳಕ್ಕೆ ಹೋಗಬೇಡಿ. ಇದಕ್ಕೆ ಮಾರ್ಕ್ಸ್ ಇಲ್ಲ. ಇದು ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ, ಅಂದರೆ ಎಕ್ಸಾಮ್ ಹಾಲಲ್ಲಿ ಡಿಸೈಡ್ ಆಗ್ಬೇಕು ನಾನು, ನಂಗೆ ಮಾರ್ಕ್ಸ್ ಬರುತ್ತಾ ಇಲ್ವಾ ಅಂತ. ಅದಕ್ಕೋಸ್ಕರ ಇದನ್ನ ಮಾಡುವಂಥದ್ದು. ಓಕೆನಾ? ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೌ that is what I think I have skipped the 19th question, right? So 19th question ನೋಡೋಣ. Yeah. If the vectors are orthogonal ಅಂತ ಇದೆ, ಕರೆಕ್ಟಾ? ಇಲ್ಲ, ಪ್ರೊಜೆಕ್ಷನ್. ಓಕೆ. 3i + i + 2j bi + 2 + k. ಓಕೆ, ಲೆಟ್ ಮಿ ರೈಟ್ ದಿಸ್ ಒನ್. ತೊಂದರೆ ಇಲ್ಲ, ಇಲ್ಲೇ ಬರಿತೀನಿ. ಇಲ್ಲಿದೆ ಜಾಗ ಅಲ್ವಾ? ಓಕೆ, ದಟ್ ಈಸ್ ಅ 19th question. ಲೆಟ್ ಮಿ ರೈಟ್ ಹಿಯರ್ ದ ವೆಕ್ಟರ್ A, something they have given. What is that? What is that? A 3i + j + 2k. 3, 3i, 3, so what they have given? 3, 1, 2. ಅದೇ ರೀತಿ B ಬರ್ಕೋತೀನಿ. So B, what they have given? I + 2 + k. That is 1, 2, 1. That is 1, 2, 1. ಕರೆಕ್ಟಾ? ಸೊ ನಾವು ವಿ ಹ್ಯಾವ್ ಗಾಟ್ ದ 2 ವ್ಯಾಲ್ಯೂಸ್ ಹಿಯರ್. ಎ ಮತ್ತು ಬಿ ಬಂದಿದೆ. ನಮ್ಗೆ ಕೇಳ್ತಾ ಇರೋದೇನು ಇಲ್ಲಿ? ಪ್ರೊಜೆಕ್ಷನ್ ಫಾರ್ಮುಲಾ ಏನು? ಫಸ್ಟ್ ಆಫ್ ಆಲ್ ಸೊ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ. ಸೊ ಪ್ರೊಜೆಕ್ಷನ್ ಆಫ್ ದಿ ಎ ಆನ್ ಬಿ ನಮ್ಗೆ ಚೆನ್ನಾಗಿ ಗೊತ್ತಿದೆ. ವಾಟ್ ಇಸ್ ದ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ? ಸೊ ಸಾಲ್ವ್ ಮಾಡ್ತಾ ಇದ್ದೀನಿ. ಲೆಟ್ ಅಸ್ ರೈಟ್ ದ ಸೊಲ್ಯೂಷನ್. ಸೊ ಎ ಇಸ್ ಗಿವನ್, ಬಿ ಇಸ್ ಗಿವನ್, ಡೈರೆಕ್ಟ್ ಆಗಿ ಬರ್ಕೊಂಡಿದ್ದೀನಿ. ಸೊ ಎರಡಕ್ಕೂ ಫಸ್ಟ್ ಪ್ರೊಜೆಕ್ಷನ್ ಫಾರ್ಮುಲಾ ಬರ್ಕೊಂಬಿಡಿ. ದ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಅಂತ ಬಂದರೆ
ನ್ಯೂಮರೇಟರ್ ಅಲ್ಲಿ ಏನು ಎ ಡಾಟ್ ಬಿನೇ ಬರುತ್ತೆ, ನ್ಯೂಮರೇಟರ್ ಎ ಡಾಟ್ ಬಿನೇ ಬರುತ್ತೆ. ಆನ್ ಬಿ ಅಂತ ಇದೆಯೋ ಅದನ್ನ ಕೆಳಗಡೆ ವ್ಯಾಲ್ಯೂ ಮಾಡ್ಯುಲಸ್ ಆಫ್ ಬಿ ಅಂತ ಬರೀಬೇಕು. ನನಗೇನು ಬೇಕು ಈಗ ಎ ಡಾಟ್ ಬಿ ಬೇಕು. ಸೊ ಲೆಟ್ ಮಿ ಸಾಲ್ವ್ ಎ ಡಾಟ್ ಬಿ ಫಸ್ಟ್. ಎ ಡಾಟ್ ಬಿ ಹೆಂಗ್ ಮಾಡೋದು? 3 1s 3, ಎರಡು ಮಲ್ಟಿಪ್ಲೈ ಮಾಡಬೇಕು. 1 2s 2, ಸೊ ಇಲ್ಲಿ ಪ್ಲಸ್ ಹಾಕಬೇಕು. ಸಾರಿ, ಮಾತ್ರ ಪಡೋದು ಬೇಡ, ನಿಮಗೆ ತೋರಿಸ್ತೀನಿ ಯಾವ ಫಾರ್ಮುಲಾ ಅಂತ. ಅಬ್ಸರ್ವ್ ದ a1 b1 plus a2 b2 plus a3 b3. This is the formula for dot product. This is what a1 a2 a3 and this is what b1 b2 b3 ಮಲ್ಟಿಪ್ಲೈ ಮಾಡ್ತಾ ಬರೋದು. ಹಾಗಾದ್ರೆ ಇದೇನು ಮಾಡ್ತೀನಿ? 3 1s 3 plus 1 2s 2 plus 2 1s 2. So 3 plus 2 5 plus 2 ಎಷ್ಟಾಯಿತು? 7 ಆಯಿತು. ದಿಸ್ ಇಸ್ ವಾಟ್ ಐ ಗಾಟ್ ಎ ಡಾಟ್ ಬಿ ಬಂತು. ಕರೆಕ್ಟಾ? ಜೊತೆಯಲ್ಲಿ ಏನು ಮಾಡ್ಬೇಕು ನಾನೀಗ? ಮಾಡ್ಯುಲಸ್ ಆಫ್ ಬಿ ಮಾಡಬೇಕು. ಮಾಡ್ಯುಲಸ್ ಆಫ್ ಬಿ ನಿಮಗೆಲ್ಲ ಗೊತ್ತೇ ಇದೆ. ರೂಟ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್, 2 ಸ್ಕ್ವೇರ್ ಅಂದರೆ ಎಷ್ಟಾಯಿತು? 4 ಆಯಿತು. ಎಗೇನ್ 1 ಸ್ಕ್ವೇರ್ ಎಷ್ಟಾಯಿತು? 1 ಆಯಿತು. ಸೊ ರೂಟ್ ಆಫ್ ದಿ ವ್ಯಾಲ್ಯೂ 6. Therefore, so a on b substitute ಮಾಡಿ ಲಾಸ್ಟ್ ಆನ್ಸರು, that is 7 divided by root 6. This is the answer. Projection of a and b. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಅಂದಾಗೆ ನನ್ನ ಮೊಬೈಲ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡಿಕೊಂಡು ಅದಕ್ಕೆ ಒಂದು ರೇಟಿಂಗನ್ನು ಕೊಡ್ಬೋದು ಪ್ಲೇಸ್ಟೋರಲ್ಲಿ, ನಿಮಗೆ ಯೂಸ್ಫುಲ್ ಆಯಿತು ಅಂದರೆ. ನಾವು ಇಫ್ ದ ವೆಕ್ಟರ್ಸ್ ಆರ್ ದೇರ್, 2 ವೆಕ್ಟರ್ಸ್ ಆರ್ ದೇರ್ ಆರ್ಥೋಗೋನಲ್ ಟು ಈಚ್ ಅದರ್, ಫೈಂಡ್ ದ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ವಾಟ್ ಇಸ್ ದ ಎರಡು ಆರ್ಥೋಗೋನಲ್ ಅಂತ ಕೊಟ್ಟಾಗ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಅಲ್ಲಿ MCQ ನಲ್ಲೇ ಬಂದಿತ್ತು ಆರ್ಥೋಗೋನಲ್ ಕಂಡೀಷನ್ ಏನು ಅಂತ. ಸಿ ಐ ವಿಲ್ ಮೇಕ್ ಒನ್ ವೆಕ್ಟರ್ ಆಸ್ ಎ 2, 3, 2. I will make another vector as b lambda, 2, 1. We know that. So if the two vectors are orthogonal, a dot b is equal to 0. ಇದು ಚೆನ್ನಾಗಿ ನೆನಪಿರಬೇಕು. ಹಾಗಾದರೆ 2 into lambda 2 lambda ನೋಡಿ, ಇವೆರಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಪ್ಲಸ್ ಹಾಕೊಳ್ಳಿ, 3 2s 6 ಬರ್ಕೊಳ್ಳಿ, 2 1s 2 ಬರ್ಕೊಳ್ಳಿ, ಇಸ್ ಈಕ್ವಲ್ ಟು ಏನಾಯಿತು? 0 ಆಯಿತು. ನಾವು 6 ಪ್ಲಸ್ ಎಷ್ಟು? 8. ಸೊ 2 ಲ್ಯಾಂಬ್ಡಾ ಇಸ್ ಈಕ್ವಲ್ ಎಷ್ಟಾಯಿತು? -8. ಲ್ಯಾಂಬ್ಡಾ ಇಸ್ ಈಕ್ವಲ್ ಎಷ್ಟಾಯ್ತಪ್ಪ ಅಂದರೆ, ಸೊ -8/4. ಕರೆಕ್ಟಾ? ದಟ್ ಮೀನ್ಸ್ ವಿಚ್ ಇಂಪ್ಲೈಸ್ ದಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು -2. -2 4 2s 8. ಕರೆಕ್ಟ್. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಒನ್ ಬಂದಿದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್ ಏನಪ್ಪ ಅಂದರೆ, ಕಾಂಪೌಂಡ್ ಆಂಗಲ್ ಸೈನ್ a plus b ಫಾರ್ಮುಲಾ ಬರೀರಿ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ 75 ಅಂತ ಇದೆ. ಸೊ ಇಫ್ ಯು ಆರ್ ಎ ಬಿಗಿನರ್ ಅಥವಾ ಇಫ್ ಯು ಆರ್ ಜಸ್ಟ್ ಪಾಸಿಂಗ್ ಪ್ಯಾಕೇಜ್, ಯು ಕ್ಯಾನ್ ರೈಟ್ ದಿಸ್ ಪ್ರಾಬ್ಲಮ್. ನೀವು ಕೂಡ ಬರೀಬಹುದು. ಏನಂದ್ರೆ ಫಾರ್ಮುಲಾ ಬಯಾಟ್ ಮಾಡ್ಕೊಳ್ಳಿ. ಸೈನ್ ಆಫ್ a plus b ಗೆ ಎಲ್ಲ ಕಡೆ ಓದಿರ್ತೀರ, ಇದಕ್ಕೂ ಓದ್ಕೊಳ್ಳಿ. ಸೈನ್ ಆಫ್ a plus b ಫಾರ್ಮುಲಾ ಬಂದೇನು? a plus b ದಟ್ ಈಸ್ ಸೈನ್ a ಕಾಸ್ b ಪ್ಲಸ್ ಕಾಸ್ a ಸೈನ್ b. ಕರೆಕ್ಟಾ? ಹಾಗಾದ್ರೆ ಏನು ಮಾಡೋಣ? ನಾವು ಸಿಂಪ್ಲಿಫೈ ಮಾಡೋಣ. ಸೊ ಸೈನ್ ಎ ಏನು ಮಾಡಬೇಕು? ಸೈನ್ 75 ಬೇಕು ಅಂದರೆ 30 ಡಿಗ್ರಿ ಪ್ಲಸ್ 45 ಡಿಗ್ರಿ ಬರ್ಕೊಳ್ಳಿ. ಓಕೆನಾ? ಸೊ ಅವಾಗ ಏನಾಯ್ತು? ಇದು ಸೈನ್ 30 ಡಿಗ್ರಿ ಕಾಸ್ 45 ಡಿಗ್ರಿ ಪ್ಲಸ್ ಕಾಸ್ 30 ಡಿಗ್ರಿ ಸೈನ್ 45 ಡಿಗ್ರಿ. ಸಿಂಪ್ಲಿಫೈ ಮಾಡೋಣ. ಸೈನ್ 30 1/2, ಕಾಸ್ 45 1/√2, cos 30 1/2, sin 45 is 1/√2. So this is what we are getting. See, cos 30 is sin 60 √3/2 ಆಗುತ್ತೆ. ಕರೆಕ್ಟಾ? ಸೊ cos 30 ವ್ಯಾಲ್ಯೂ ಕರೆಕ್ಟ್ ಆಗಿ ಬರ್ದಿರಲಿಲ್ಲ. ಓಕೆ, ಸಾರಿ ಫಾರ್ ದಟ್. ನಾವು sin 30 1/2, ಎರಡು 1/2 ಆಗಲ್ಲ. ನಮಗೆ ಈಗ ಆನ್ಸರ್ ಏನು ಸಿಕ್ತು? 1 + √3 divided by 2√2. ಸೊ ದಿಸ್ ಈಸ್ ವಾಟ್ ಅವರ್ ರಿಕ್ವೈರ್ಡ್ ಆನ್ಸರ್. ನೀವು ನಂತರ ಆತರ ಪಡಕ್ಕೆ ಹೋಗ್ಬೇಡಿ, ಸ್ವಲ್ಪ ಯೋಚನೆ ಮಾಡಿ ಬರೀರಿ. ಓಕೆನಾ? ಸೊ ನಾವು ವಿ ಆರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ. ಎ ಟವರ್ 50 ಮೀಟರ್ ಹೈ ಇದೆ. ದೆನ್ ಇಫ್ ದ ಆಂಗಲ್ ಆಫ್ ಎಲಿವೇಶನ್ ಫ್ರಮ್ ದ ಪಾಯಿಂಟ್, ಎಲ್ಲಿಂದಪ್ಪ ಕನ್ಸಿಡರ್ ಮಾಡ್ತಾ ಇರೋದು ಅಂತಂದರೆ, ಸೊ ಫ್ರಮ್ ದ ಪಾಯಿಂಟ್ on the ground to the top of the tower is 60 degree. Find the distance of the point to the base of the tower. So if a tower is 50 meter high, one simple diagram ಬರ್ಕೋತೀನಿ. ಇದು 50 meter high ಇದೆ. ಆಮೇಲೆ the angle of elevation from the point on the ground to the top of the tower, it is 60 degree. ಅವರೇ ಕೊಟ್ಟಿದ್ದಾರೆ, ಇದು 60 degree. ಓಕೆ,
ದೆನ್ ಫೈಂಡ್ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಟು ದ ಬೇಸ್, ಅಂದರೆ ಇಲ್ಲಿಂದ ಇಲ್ಲಿಗಿರುವಂತಹ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅವ್ರು ಇದು ಕೊಟ್ಟಿದ್ದಾರೆ, ನಮಗೆ 60 ಡಿಗ್ರಿ ಕೊಟ್ಟಿದ್ದಾರೆ. ಆಪೋಸಿಟ್ ಮತ್ತು ಅಡ್ಜಸೆಂಟ್ ಕನೆಕ್ಟ್ ಮಾಡುವಂಥ ಫಾರ್ಮುಲಾ ಯಾವುದು? ವೆರಿ ಸಿಂಪಲ್. ಸೊ ಐ ರೈಟ್ ದ ಸೊಲ್ಯೂಷನ್. ವಿ ಕ್ಯಾನ್ ಯೂಸ್ ದ tan of the value, tan theta ಅಥವಾ tan 60 is equal to opposite divided by adjacent. ಕರೆಕ್ಟಾ? That is tan 60 is equal to what? If you name this one as ಬೇಕಾದರೆ ಎಕ್ಸ್ಟ್ರಾ ಸ್ಟೆಪ್ಗಳು ಬರೀಬೋದು. That is AB divided by we will get BC. Tan AB ಅಂದ್ರೆ ಏನಾಯ್ತು? That is what? 50 divided by D. Tan 60 ಎಷ್ಟು? That is √3. Therefore which implies that D, ನೋಡಿ ಇದನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, ಅವಾಗ ಏನಾಗುತ್ತೆ? 50 divided by √3. So this is our required solution ಆಗಿರುತ್ತೆ. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಫೈಂಡ್ ದ ರಿಯಲ್ ಅಂಡ್ ಇಮ್ಯಾಜಿನರಿ ಪಾರ್ಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಸೊ ಇದು ತುಂಬ ಈಸಿ ಆಗಿರುವಂಥದ್ದು, ರಿಯಲ್ ಅಂಡ್ ಇಮ್ಯಾಜಿನರಿ ಪಾರ್ಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಫಸ್ಟ್ ನಾವೇನು ಮಾಡಬೇಕು? ಇದನ್ನು ರ್ಯಾಷನಲೈಸ್ ಮಾಡ್ಕೊಬೇಕಾಗುತ್ತೆ. ಸೊ ಲೆಟ್ ಮಿ ಸ್ಟಾರ್ಟ್ ದಿಸ್ ಒನ್. ಕೊಟ್ಟಿರುವಂತಹ ಇಮ್ಯಾಜಿನರಿ ನಂಬರ್ ಐ ಅಂತ ಝೆಡ್ ಅಂತ ಬರ್ಕೋತೀನಿ, ತೊಂದರೆ ಇಲ್ಲ. 2/1 + i. ಇದಕ್ಕೇನು ಮಾಡಬೇಕು? 1 - i ಇಂದ ಮಲ್ಟಿಪ್ಲೈ, 1 - i ಇಂದ ಡಿವೈಡ್ ಮಾಡಬೇಕು. ಮಾಡಿಕೊಂಡೆ 2 ಇಂದ ಮಲ್ಟಿಪ್ಲೈ ಮಾಡಿ ನ್ಯೂಮರೇಟರ್ನ, 1 - i ಹಂಗೆ ಇರುತ್ತೆ. ಡಿನಾಮಿನೇಟರ್ a + b × a - b² - b² ಆಯಿತು. ದಟ್ ಈಸ್ 1² - i². ಸೊ ಇದೇನಾಯಿತು? 2 - 2i. ಇದು 1 ಆಯಿತು. i² -1 ಇದೇನಾಗುತ್ತೆ? +1 ಆಗುತ್ತೆ. ನಿಮಗೆ ಸಿಗ್ತಾ ಇದೆ 2 - 2i ಡಿವೈಡೆಡ್ ಬೈ 2 ಅಂದರೆ ಏನಾಯಿತು? ದಟ್ ಈಸ್ 2/2 - 2i/2. ಸೊ ನಿಮಗೇನು ಸಿಕ್ತು? ವಿ ಆರ್ ಗೆಟಿಂಗ್ 2 ಕ್ಯಾನ್ಸಲ್ ಆಗ್ತಾ ಇದೆ, 1 2 ಕ್ಯಾನ್ಸಲ್ ಆಗ್ತಿದೆ, 1 - i. ಸೊ ನಮಗೆ ಕಾಂಪ್ಲೆಕ್ಸ್ ನಂಬರ್ ಯಾವ ಥರ ಬಂತು? 1 - i ಅಂತ ಬಂತು. ಕರೆಕ್ಟಾ? ಸೊ ದಿಸ್ ಇಸ್ ವಾಟ್ ವಿ ಗಾಟ್ ದ 1 - i. ಸೊ ಇದರಲ್ಲಿ ನಿಮಗೆ ಏನು ಮಾಡ್ಬೋದು? ರಿಯಲ್ ಪಾರ್ಟ್ ಮತ್ತು ಇಮ್ಯಾಜಿನರಿ ಪಾರ್ಟ್. ದಿಸ್ ರಿಯಲ್ ಪಾರ್ಟ್, ದಿಸ್ ಇಮ್ಯಾಜಿನರಿ ಪಾರ್ಟ್. ಸೊ ಐ ಕ್ಯಾನ್ ರೈಟ್ ದಟ್ ರಿಯಲ್ ಪಾರ್ಟ್ ಆಫ್ z is equal to 1, ಇಮ್ಯಾಜಿನರಿ ಪಾರ್ಟ್ ಆಫ್ z is equal to -1. ಹೆಂಗೆ ಸರ್ ಅಂತಂದರೆ ಐ ಅಷ್ಟೇ ಬರೆದ್ರೆ ಆಗಲ್ಲಪ್ಪ, ಐ ಪಕ್ಕದ ಸೈನ್ ಕೂಡ ತೊಗೊಬೇಕು, -1 ಆಗುತ್ತೆ. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಆನ್ಸರ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎವ್ಯಾಲ್ಯೂಯೇಟ್ ದ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಎವ್ಯಾಲ್ಯೂಯೇಟ್ ದ ವ್ಯಾಲ್ಯೂನಲ್ಲಿ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಇದೆ, √x ಇದೆ ಇದು. ಸೊ √x ಇದ್ದಾಗ ನಾವೇನು ಮಾಡಬೇಕು? ಸ್ಕ್ವೇರಿಂಗ್ ಯಾವಾಗಿರುತ್ತೋ ಅವಾಗ ರ್ಯಾಷನಲೈಸ್ ಮಾಡಬೇಕು. ವೆರಿ ಸಿಂಪಲ್ ಟೆಕ್ನಿಕ್ನ ಯೂಸ್ ಮಾಡಿ ಈ ಥರ ಸ್ಕ್ವೇರಿಂಗ್ ಕೊಟ್ಟರೆ ರ್ಯಾಷನಲೈಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಡಿ. ನಿಮ್ಮ ಕಾಲೇಜುಗಳಲ್ಲಿ ಹೇಳ್ಕೊಟ್ಟಿರ್ತಾರೆ ಯಾವ ಥರ ಅದು ಅಂತೇಳಿ. ನಾವು ಅಬ್ಸರ್ವ್ ಹಿಯರ್ ಗಿವನ್ ಲಿಮಿಟ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಬರ್ಕೊಂಡೆ. ಇಲ್ಲೇನಿದೆ? √2 + x ಇದೆ, -√2 - x ಇದೆ, ಓಲ್ ಡಿವೈಡೆಡ್ ಬೈ x ಇದೆ. ಕರೆಕ್ಟಾ? ಸೊ ಇದಕ್ಕೆ ಏನು ಮಾಡ್ತೀನಿ ನಾನು? ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ √2 + x +√2 - x ಓಲ್ ಡಿವೈಡೆಡ್ ಬೈ √2 + x ಪ್ಲಸ್ನೇ ಹಾಕೊಬೇಕು, √2 - x. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ನೀವು ನೋಡ್ಬೋದು, a - b × a + b, a² - b² ಆಯಿತು. ದಟ್ ಮೀನ್ಸ್ ವಾಟ್ ಯು ವಿಲ್ ಗೆಟ್? 2 + x ಸಿಗುತ್ತೆ, -2 - x ಕೂಡ ಸಿಗುತ್ತೆ. ಡಿವೈಡೆಡ್ ಬೈ ಏನಾಯಿತು? x × √2 + x +√2 - x. ಸೊ ನೌ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಿಸ್ ಒನ್. ಈಗ ಸಿಂಪ್ಲಿಫೈ ಮಾಡೋಣ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0, 2 + x -2 + x ಓಲ್ ಡಿವೈಡೆಡ್ ಬೈ x × √2 + x +√2 - x. +2 - 2 ಕ್ಯಾನ್ಸಲ್ ಆಗ್ತಿದೆ. ಸೊ ನನಗೆ x + x ಎಷ್ಟಾಗುತ್ತೆ? 2x ಆಗುತ್ತೆ. ನಾವು ಅಬ್ಸರ್ವ್ ಹಿಯರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ 2x ಓಲ್ ಡಿವೈಡೆಡ್ ಬೈ x ಇದೆ ಇಲ್ಲಿ. ಅಗೇನ್ √2 + x +√2 - x. ಅಗೇನ್ 2x ಕ್ಯಾನ್ಸಲ್ ಆಗುತ್ತೆ, 2 ಉಳ್ಕೊಳುತ್ತೆ. ಓಕೆ ಫೈನ್. ಸೊ ನನಗೆ 2 ಉಳ್ಕೊಂತು. ಈಗ ಎಕ್ಸಿಗೆ 0 ಹಾಕಿ ನೋಡಿ, 2 ಬಂದಿದೆ. ಡಿನಾಮಿನೇಟರ್ √2 ಬರುತ್ತೆ, ಪ್ಲಸ್ ಡಿನಾಮಿನೇಟರ್ √2 ಬರುತ್ತೆ. ಇದು ಆಕ್ಚುಲಿ 2 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ √2, √2 ಕ್ಯಾನ್ಸಲ್, 1/√2 ಇಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆನಾ? ಓಕೆ, ನೌ ವಿ ಆರ್ ಮೂವಿಂಗ್ ಆನ್ ಟು ದ ಯುವರ್ ಫೇವರೇಟ್ ದಟ್ 10 ಮಾರ್ಕ್ಸ್ ಕ್ವಶನ್ಸ್ ಇರುವಂಥ ಸೆಕ್ಷನ್ನು. ದಟ್ ಇಸ್ ನಥಿಂಗ್ ಬಟ್ ದ ಸೆಕ್ಷನ್ ಪಾರ್ಟ್ ಡಿ. ಬಟ್ ಈ ಸತಿ ಅಬ್ಸರ್ವ್ ಮಾಡ್ಕೊಳ್ಳಿ, ಪಾರ್ಟ್ ಇ ಅಂತ ಕೊಡೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ಆಲ್ರೆಡಿ ಯು ಆರ್ ನೋಯಿಂಗ್ ದಟ್ ಒನ್. ಕರೆಕ್ಟಾ? ಹಾಗಾದ್ರೆ ಏನು ಮಾಡೋಣ? ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಒನ್. ವಿ ಹ್ಯಾವ್ ಟು ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ನಾನು ನಿಮಗೆ ಲಾಸ್ಟ್ ಟೈಮಲ್ಲಿ ಟೆಕ್ನಿಕ್ನ ಹೇಳ್ಕೊಟ್ಟಿದ್ದೆ. ಸೊ ಈ ಸತಿ ಕೂಡ ಹೇಳ್ಕೊಡ್ತಾ ಇದ್ದೀನಿ. 5 2 4 3 ಅಂತ ಇದೆ.
ನಾವು ಸೊ ಫಸ್ಟ್ ನಾವು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಬರೆಯೋಣ. ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಹಾಗಾದ್ರೆ ನೆಕ್ಸ್ಟ್ ಏನು ಸರ್ ಮಾಡಬೇಕು? ನೆಕ್ಸ್ಟ್ ಏನು, ವೆರಿ ಸಿಂಪಲ್ಲು, ಇನ್ನೂ ಒಂದು ಫಾರ್ಮುಲಾ, ಲ್ಯಾಂಬ್ಡಾ ಸ್ಕ್ವಯರ್ ಮೈನಸ್ ಟ್ರೇಸ್ ಎ ಇಂಟು ಲ್ಯಾಂಬ್ಡಾ ಪ್ಲಸ್ ಡೆಲ್ಟಾ ಈಸ್ ಈಕ್ವಲ್ ಟು 0. ಸೊ ನಮಗೆ ಡೈರೆಕ್ಟ್ ಆಗಿ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ವಾಟ್ ಐ ಆಮ್ ರೈಟಿಂಗ್ ಹಿಯರ್, ಸೊ ಟ್ರೇಸ್ ಆಫ್ ಎ ಅಂದರೆ ಈ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಡಿಷನ್. 5 ಪ್ಲಸ್ ಎಷ್ಟಾಯಿತು? 8 ಲ್ಯಾಂಬ್ಡಾ ಆಯಿತು. ಡೆಲ್ಟಾ ಅಂದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ. 5 3s 15 ಮೈನಸ್ 4 2s 8 ಆಯಿತು. ಸೊ 15 ಮೈನಸ್ 8 ಎಷ್ಟಾಗುತ್ತೆ? 7 ಆಗುತ್ತೆ. ಸೊ ಆನ್ಸರ್ ಇಸ್ ಪ್ಲಸ್ 7 ಇಸ್ ಈಕ್ವಲ್ ಟು 0. ಸೊ ದಿಸ್ ಈಸ್ ಅವರ್ ವಾಟ್ ದ ಫಸ್ಟ್ ವೆರಿ ಇಂಪಾರ್ಟೆಂಟ್ ಒನ್. So you're getting the characteristic equation ಸಿಕ್ಬಿಟ್ಟಿದೆ, that is lambda square minus 8 lambda plus 7 is equal to 0. This is our characteristic equation. Now we have to solve this one. ಸಾಲ್ವ್ ಮಾಡೋದಂಗೆ ಒಂದು ಕ್ಯಾಲ್ಸಿನ ಡೈರೆಕ್ಟ್ ಆಗಿ ಮಾಡ್ಬೋದು, ನಾನು ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಅಥವಾ ನೀವು ಇಲ್ಲಿ ಇನ್ನೊಂದು ಏನು ಮಾಡ್ಬೇಕು ಅಂದರೆ 1 ಸ್ಕ್ವೇರ್ ಅಂದರೆ 1 ಇಂಟು 7 ಮಾಡ್ತೀರಾ, 7 ಮತ್ತು ನಮ್ಗೆ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದ್ರೆ ಎಷ್ಟು ಬರಬೇಕು? -8 ಬರಬೇಕು. ಸೊ ಯು ಕ್ಯಾನ್ ವೆರಿ ಸಿಂಪಲ್ 7 1s ನೋಡಿ, -7 -7 ಮೈನಸ್ ಇಂಟು ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ನನಗೆ +7 ಬರ್ತಾ ಇದೆ. -7 -1 ಆ್ಯಡ್ ಮಾಡಿದ್ರೆ -8 ಬರ್ತಾ ಇದೆ. ಆಗ ರೂಟ್ಸ್ ಏನಾಗಿರುತ್ತಪ್ಪ ಅಂದರೆ, ಒಂದು ಲ್ಯಾಂಬ್ಡಾ -7 ಒಂದು, ಇನ್ನೊಂದು ಲ್ಯಾಂಬ್ಡಾ -1 ಒಂದು ಈಸ್ ಈಕ್ವಲ್ ಟು 0. ಹಾಗಾದ್ರೆ ಸೊಲ್ಯೂಷನ್ ಏನು ಸರ್? ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 7 ಒಂದು, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಒಂದು. ಸೊ ಇಷ್ಟು ಬರೆದ್ರೆ ಸಾಕು. ಸೊ ಇದು ಕ್ವಶನ್ ಪೇಪರ್ ಆಗಿರೋದ್ರಿಂದ ನಾನು ಸ್ವಲ್ಪ ನಿಮಗೆ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಏಬಲ್ ಟು ಸಿ ಇನ್ ದ ಆಕ್ಚುಲಿ ನಾನು ಸಾಲ್ವ್ ಮಾಡಿರೋಂಥ ವಿಡಿಯೋಸ್ ನಿಮ್ಗೆ ಅವೈಲೇಬಲ್ ಇದೆ, ಅದರಲ್ಲಿ ನೀವು ನೋಡ್ಕೊಬೋದು. ನಾವು ಫೈಂಡ್ ದ ವರ್ಕ್ ಡನ್ ಬೈ ದ ಫೋರ್ಸ್ ಇನ್ ಮೂವಿಂಗ್ ಎ ಪಾರ್ಟಿಕಲ್ ಫ್ರಮ್ ದ ಪಾಯಿಂಟ್ ಟು ಪಾಯಿಂಟ್. ಸೊ ವರ್ಕ್ ಡನ್ ಮಾಡುವಂಥದ್ದು ತುಂಬ ಅಂದರೆ ತುಂಬ ಸುಲಭದ್ದು. ನಾನು ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ನೀವು ಬಿಡಬೇಡಿ ಅಂತ ನಾನು ಹೇಳೋದೇ ಇಲ್ಲ. 4, 7, 1 ಫೋರ್ಸ್ ಆಗೋಯ್ತಾ? ಒಂದು ಎ ಇಂದ ಬಿ ಕೊಟ್ಟಿದ್ದಾರೆ. ಸೊ ಐ ವಿಲ್ ರೈಟ್ ಫಸ್ಟ್ ಒನ್ ಆಸ್ ಓ ಎ ಅಂತ ಬರ್ಕೋತೀನಿ. ಓ ಎ ಬಂದೇನು 3, 5, 1 ಬರ್ಕೊಂಡೆ. ನೆಕ್ಸ್ಟ್ ಏನು ಬರ್ಕೋತೀನಿ? ಓ ಬಿ ಬರ್ಕೋತೀನಿ. ಓ ಬಿ ಬಂದೇನು 4, 7, 2 ಬರ್ಕೋತೀನಿ. ಈಗೇನು ಮಾಡೋಣ? ಎ ಬಿ ಮಾಡೋಣ. ವಾಟ್ ಈಸ್ ಎ ಬಿ? ಓ ಬಿ ಮೈನಸ್ ಓ ಎ. ಫಾರ್ಮುಲಾ ಈಸ್ ಓ ಬಿ ಮೈನಸ್ ಓ ಎ. ಕರೆಕ್ಟಾ? ಸೊ ಇದರಿಂದ ಇದನ್ನು ಕಳಿಬೇಕು. 4 - 3 ಎಷ್ಟು? 1. 7 - 5 ಎಷ್ಟು? 2. 2 - 1 ಎಷ್ಟು? 1. ಸೊ ದಿಸ್ ಈಸ್ ವಾಟ್ ಎ ಬಿ ನನಗೆ ಬಂದ್ಬಿಡ್ತು. ಕರೆಕ್ಟಾ? ದಿಸ್ ಈಸ್ ನಥಿಂಗ್ ಬಟ್ ವಾಟ್? ದಿಸ್ ಈಸ್ ನಥಿಂಗ್ ಬಟ್ ದ ಡಿಸ್ಟೆನ್ಸ್ ಎಸ್. ವಾಟ್ ಈಸ್ ದ ವರ್ಕ್ ಡನ್ ಫಾರ್ಮುಲಾ? ದಟ್ ಈಸ್ ಎಫ್ ಡಾಟ್ ಎಸ್. ಸ್ಟಾರ್ಟಿಂಗಲ್ಲಿ ಕೂಡ MCQ ನಲ್ಲಿ ಕೇಳಿದ್ದಾರೆ ನೋಡಿ. ಸೊ ಈಗ ಎಫ್ಗೆ ಫಾರ್ಮುಲಾ ಅವ್ರು ಕೊಟ್ಟಿದ್ದಾರೆ. ಏನು ಎಫ್? 4, 7, 1. 4, 7, 1. ಡಾಟ್ ಎಸ್ ಒಂದು ಡಿಸ್ಪ್ಲೇಸ್ಮೆಂಟ್ 1, 2, 1. Now what we'll do, we'll multiply 4 1s are 4, 7 2s are that is 14 plus 1 1s are 1. Correct? So this is what we are taking the work done calculate ಮಾಡೋದು ವಿಧಾನ. ಏನಪ್ಪ ಅಂದರೆ ವೆರಿ ಸಿಂಪಲ್. A1 B1 ನಾನು ವೆಕ್ಟರ್ ಡಾಟ್ ಪ್ರಾಡಕ್ಟ್ ಫಾರ್ಮುಲಾ ಹಾಕ್ತಾ ಇದ್ದೀನಿ. A1 B1 ಪ್ಲಸ್ A2 B2 ಪ್ಲಸ್ A3 B3. ದಟ್ ಈಸ್ 4 1s are 4 ಆಯಿತು, 7 2s are 14 ಆಯಿತು, 1 1s are 1 ಆಯಿತು. ಸೆಂಟ್ರಲ್ ಏನು ಹಾಕಬೇಕು? ಪ್ಲಸ್ ಹಾಕಬೇಕು. ಸೊ ಕೇರ್ಫುಲ್ ಆಗಿರಿ. 14 4 18 ಆಯಿತು, ಪ್ಲಸ್ 1 19 ಆಯಿತು. ಸೊ ರಿಕ್ವೈರ್ಡ್ ಸೊಲ್ಯೂಷನ್ ಏನಪ್ಪ ಅಂದರೆ ವಿಲ್ ಗೆಟಿಂಗ್ 90. ಸೊ ದಿಸ್ ಈಸ್ ವಾಟ್ ದ ವರ್ಕ್ ಡನ್. ಸೊ ವೆರಿ ಇಂಪಾರ್ಟೆಂಟು. ಮತ್ತೆ ನಿಮಗೆ ಪ್ರತಿ ಒಂದು ಕ್ವಶನ್ ಪೇಪರಲ್ಲಿ sin 3a ಡಿರೈವೇಷನ್ ಅಥವಾ cos 3 ಡಿರೈವೇಷನ್ ಕೊಟ್ಟೇ ಇರ್ತಾರೆ. ನಾನು ಸಾಲ್ವ್ ಮಾಡಿರುವಂತಹ 2 ಮಾಡಲ್ ಪೇಪರಲ್ಲಿ ಇದೆ. ಮತ್ತು ನನ್ನ ಎಲ್ಲ ಟ್ರಿಗ್ನಾಮೆಟ್ರಿ ವಿಡಿಯೋಸಲ್ಲಿ ಇದನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಮತ್ತೆ ಇದನ್ನು ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಇಟ್ ಇಸ್ ನಾಟ್ ರಿಕ್ವೈರ್ಡ್. ಯು ಕ್ಯಾನ್ ಏಬಲ್ ಟು ಸಿ ದೇರ್ ಇಟ್ ಸೆಲ್ಫ್. ಓಕೆ, ನಾವು ಎಕ್ಸ್ಪ್ರೆಸ್ ದ ಕಾಂಪ್ಲೆಕ್ಸ್ ನಂಬರ್ ಇನ್ ಪೋಲಾರ್ ಅಂಡ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಸೊ ಇದಕ್ಕೆ ನಾವೇನು ಮಾಡಬೇಕು? ಮಾಡ್ಯುಲಸ್ ಮತ್ತು ಆಂಪ್ಲಿಟ್ಯೂಡ್ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಹೌ ಟು ಕ್ಯಾಲ್ಕುಲೇಟ್ ದ ಮಾಡ್ಯುಲಸ್ ಅಂಡ್ ಆಂಪ್ಲಿಟ್ಯೂಡ್ ಫಾರ್ ದಿಸ್ ಒನ್? ಫಸ್ಟ್ ಆಫ್ ಆಲ್ ರೈಟ್ ಆನ್ ದ ಕ್ವಶನ್ ಬರ್ಕೋಣ. ಸೊ ಸೊಲ್ಯೂಷನ್ ಮಾಡ್ತೀನಿ. ಏನು ಕೊಟ್ಟಿದ್ದಾರೆ? z is equal to √3 plus I. ಕರೆಕ್ಟಾ? ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ x? ವ್ಯಾಲ್ಯೂ ಆಫ್ x is √3. ದ ವ್ಯಾಲ್ಯೂ ಆಫ್ y is 1. ಎರಡೂ ಪಾಸಿಟಿವ್ ಇದೆ. therefore it comes under first quadrant.
ಈಗ ನಾನೇನು ಮಾಡ್ತೀನಿ, ಫಸ್ಟು ದ ಮಾಡ್ಯುಲಸ್ ಆಫ್ ಝೆಡ್ ಮಾಡ್ತೀನಿ. ದ ಮಾಡ್ಯುಲಸ್ ಆಫ್ ಝೆಡ್ ಇಸ್ ಈಕ್ವಲ್ ಟು ವಾಟ್, ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ √3 ಹೋಲ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್, ದಟ್ ಈಸ್ ದ ವ್ಯಾಲ್ಯೂ ರೂಟ್ ಆಫ್ 4. ನೋಡಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, 3 + 1 4 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 2 ಬರುತ್ತೆ. ಇದು ನನಗೇನಾಯಿತು, ವಿ ಆರ್ ಗೆಟಿಂಗ್ ದಿಸ್ ಒನ್, ವಿ ಕ್ಯಾನ್ ಸೇ ದಿ ಮಾಡ್ಯುಲಸ್ ಆಫ್ ಝೆಡ್ ಆರ್ ಯು ಕ್ಯಾನ್ ಆಲ್ಸೋ. So next one, we are moving on to the next one. Next one in Mahana, we have to calculate the amplitude. Amplitude and calculate ಮಾಡೋದು. Now observe here. Theta is equal to, what is the amplitude? ಎರಡು ಪಾಸಿಟಿವ್ ಇದ್ರೆ ನಾವು ಹೆಂಗ್ ಮಾಡ್ತೀರಿ, tan inverse of the value y/x ಅಂತ ತಗೋತೀವಿ. ಸೊ ಹಾಗಾದ್ರೆ tan inverse of the value ಏನಿದೆ, y ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, y ವ್ಯಾಲ್ಯೂ we are given with 1 ನೋಡ್ತಾ ಇದ್ದೀರಾ, ಕರೆಕ್ಟಾ? ಸೊ 1 divided by √3, ವಾಟ್ ಇಸ್ ದ 1/√3 ಬರೋ ವ್ಯಾಲ್ಯೂ ಎಷ್ಟು, 30 ಡಿಗ್ರಿ, ಕರೆಕ್ಟಾ? ಸೊ ಯು ಕ್ಯಾನ್ ರೈಟ್ 30 ಡಿಗ್ರಿ ಆದರೂ ಬರೀಬಹುದು, ಅಥವಾ ಯು ಕ್ಯಾನ್ ರೈಟ್ π/6 ಆಲ್ಸೋ, ಎನಿ ಆಫ್ ದ ಒನ್ ಯು ಕ್ಯಾನ್ ಕನ್ಸಿಡರ್. ನಾವು ನಮ್ಗೆ ಎರಡು ವ್ಯಾಲ್ಯೂ ಬಂತು, ಒಂದು ಆರ್ ವ್ಯಾಲ್ಯೂ ಬಂತು, ಇನ್ನು ಥೀಟಾ ವ್ಯಾಲ್ಯೂ ಕೂಡ ಬಂದ್ಬಿಟ್ಟಿದೆ. ಹಾಗಾದ್ರೆ ಏನ್ ಮಾಡೋಣ, ಸೊ ಎರಡು ವ್ಯಾಲ್ಯೂ ಬಂದ್ಮೇಲೆ ವಿ ಹ್ಯಾವ್ ಟು ರೈಟ್ ದ ಪೋಲಾರ್ ಫಾರ್ಮ್. ಸೊ ವಾಟ್ ಇಸ್ ದ ಪೋಲಾರ್ ಫಾರ್ಮ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್? ದ ಪೋಲಾರ್ ಫಾರ್ಮ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ z is given by r into cos theta plus I sin theta. R into cos theta plus I sin theta. What is the R value here? R value is 2. Cos theta value is 2. Cos theta andre cos of the value, you can write this cos π/6 plus I sin of the value π/6. This is what Z. Next is what we are getting the value, other one, the exponential form. Exponential form ಏನು ಬರೋಣ, z is equal to r into e power I theta. That means r value ಎಷ್ಟಿದೆ, you can write that 2 e power I theta. I theta ಅಂದ್ರೇನು, I into pi divided by 6. ಸೊ ನಮಗೆ ಎರಡು ವ್ಯಾಲ್ಯೂನ ಬರೆದಿದ್ದೀರಿ ಕಂಪ್ಲೀಟ್ ಆಗಿ. ಅಲ್ಲಿಗೆ ಯೂಶಲಿ M2 is taking ಆಲ್ಮೋಸ್ಟ್ ಫುಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕ್ಕೆ ಒಂದು 59 ಮಿನಿಟ್ಸ್ ತಗೋತಾ ಇದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ M1 ಕಡಿಮೆ ಟೈಮ್ ತೊಗೊತಾ ಇದೆ ನನಗೆ. ಅದು ಏನು, ಸೊ ಎಲ್ಲ ಕ್ವಶನ್ ಸಾಲ್ವ್ ಮಾಡಿ, ಇನ್ನು ಉಳಿದಿರುವಂಥ ಕ್ವಶನ್ ಒಂದೇ ಒಂದು. ಸೊ ದಿಸ್ ಇಸ್ ವಾಟ್ sin 3a. ಸೊ ನೀವು ಅನ್ಕೋತಾ ಇರ್ತೀರಾ, ಇದೊಂದು ಮಾಡಿದರೆ ಇದೊಂದಕ್ಕೋಸ್ಕರ ಸರ್ರು ಬೇರೆ ವಿಡಿಯೋ ನೋಡಿ ಅಂತಾರೆ ಅಂತ ಅನ್ಕೋತಾ ಇರ್ತೀರಾ. ಲೆಟ್ ಮಿ ಸಾಲ್ವ್ ದಿಸ್ ಒನ್ ಆಲ್ಸೋ. ವೆರಿ ಸಿಂಪಲ್. sin 3aಗೆ ನಾನೇನು ಮಾಡಬೇಕು, ಫಸ್ಟು ಸೈನ್ ಆಫ್ ದಿ ವ್ಯಾಲ್ಯೂ 2a plus a ಅಂತ ಇಡಬೇಕು. 2a plus a ಅಂದರೆ ಸೈನ್ ಆಫ್ a plus b ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಸೈನ್ ಆಫ್ a plus b is equal to sin a into cos b plus cos a into sin b. ಇದನ್ನ ಅಥವಾ cos 3 ಎರಡನ್ನು ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ಹಾಕಿದ್ರೆ ನಾನೀಗ ಈ ಫಾರ್ಮುಲಾ ಪ್ರಕಾರ sin 2a cos a plus cos a into sin, ನೋಡಿ ಇಲ್ಲಿ cos a, ನೋಡಿ a ಜಾಗದಲ್ಲಿ ಏನಿದೆ 2 ಇದಲ್ವಾ, ಸೊ ದಟ್ ಈಸ್ cos 2a into sin a. ಈಗ sin 2a ಫಾರ್ಮುಲಾ ನಮ್ಗೆ ಗೊತ್ತಿದೆ, 2 sin a into cos a. ನೋಡಿ ಫಾರ್ಮುಲಾ ಗೊತ್ತಿದೆ ಅಂದ್ರೆ ಬೈಟ್ ಮಾಡ್ಕೊಬೇಕು, 2 sin a into cos a ಇಂಟು ಏನಿದೆ cos a ಇದೆ. Now what is cos 2a? Cos 2a ಫಾರ್ಮುಲಾ ಏನು, we have 1 minus 2 sin square a. ಇದಕ್ಕೋಸ್ಕರ ನಾನು ಈ ಫಾರ್ಮುಲಾ ಬಳಸ್ತೀನಿ. ಆಕ್ಚುಲಿ ಕಾಸ್ಗೆ ಎರಡು ಫಾರ್ಮುಲಾ ಇದೆ ಕಾಸ್ 2aಗೆ. ಸೊ ಈಗೇನು ಮಾಡಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 2 sin a ಒಂದಿದೆ, ಇಲ್ಲಿ 2 sin a ಆಯಿತು, ಇಂಟು ಕಾಸ್ ಎ ಇಂಟು ಕಾಸ್ ಎ ಏನು ಬರ್ತದೆ, ಕಾಸ್ ಸ್ಕ್ವೇರ್ ಎ ಬರ್ತಾ ಇದೆ, ಪ್ಲಸ್ ಸೈನ್ ಅನ್ನ ಮಲ್ಟಿಪ್ಲೈ ಮಾಡೋಣ, ವಿಲ್ ಗೆಟ್ ಸೈನ್ ಎ. 2 sin ಸ್ಕ್ವೇರ್ ಎ ಇಂಟು ಸೈನ್ ಏನಾಯಿತು, 2 sin ಕ್ಯೂಬ್ ಎ ಆಗುತ್ತೆ. ಈಗೇನು ಮಾಡಿ ಮಲ್ಟಿಪ್ಲೈ ಮಾಡಿ ಅಗೇನ್ 2 sin ಎ ಹಂಗೆ ಬರ್ಕೋತೀನಿ. ಕಾಸ್ ಸ್ಕ್ವೇರಿಗೆ ಫಾರ್ಮುಲಾ ಬಂದು ವಿ ಹ್ಯಾವ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಎ ಮೈನಸ್ 2 sin ಕ್ಯೂಬ್ ಎ. ಈಗ ನೋಡ್ತಾ ಇದ್ದೀರಾ 2 sin ಎ ಇಂಟು 1 ಅಂದರೆ 2 sin ಎ ಬಂತು, 2 sin ಎ ಇಂಟು ಸೈನ್ ಸ್ಕ್ವೇರ್ ಎ 2 sin ಕ್ಯೂಬ್ ಎ ಕೂಡ ಬಂತು, ಪ್ಲಸ್ ಸೈನ್ ಎ ಕೂಡ ಬಂತು, ಮೈನಸ್ 2 sin ಕ್ಯೂಬ್ ಎ ಅಲ್ಲೇ ಇದೆ. ಈಗೇನು ಮಾಡ್ತೀರಾ, minus 2 sin ಕ್ಯೂಬ್ ಎ minus 2 sin ಕ್ಯೂಬ್ ಎ ವಿಲ್ ಗೆಟ್ minus 4 sin ಕ್ಯೂಬ್ ಎ. 2 sin ಎ ಪ್ಲಸ್ sin ಎ ಎಷ್ಟು ಬರ್ತಾ ಇದೆ, ವಿಲ್ ಗೆಟಿಂಗ್ 3 ಟೈಮ್ಸ್ ಆಫ್ sin ಎ ಮೈನಸ್ 4 sin ಕ್ಯೂಬ್ ಎ. ವಾಟ್ ವಿ ಆರ್ ಗೆಟಿಂಗ್, ದಿಸ್ ಈಸ್ ದ ವ್ಯಾಲ್ಯೂ ಆಫ್ sin 3a. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸತಿ ನಾನು ಮಾಡಿರುವಂತಹ ಡೀಟೇಲ್ ವಿಡಿಯೋಸ್ ಇದ್ದಾವೆ, ಅದನ್ನು ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ. ಇಟ್ ಇಸ್ ಅ ವೆರಿ ಸಿಂಪಲ್ ಒನ್. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಈಗ
ನಾವು ಕಂಪ್ಲೀಟ್ ಆಗಿ ಇನ್ನೂ ಒಂದು ಕ್ವಶನ್ ಇದೆ. ಸೊ ದಿಸ್ ಇಸ್ ದ ಲಾಸ್ಟ್ ಒನ್. ಲೆಟ್ ಮಿ ಸಾಲ್ವ್ ದಿಸ್ ಒನ್ ಆಲ್ಸೋ. ಸೊ ಇದು ನಾವು ನೋಡ್ತಾ ಇದ್ದಂಗೆ ಎಕ್ಸ್ ಟೆನ್ಸ್ ಟು 1 ಇದೆ, ಎರಡು ಫಂಕ್ಷನ್ಸ್ ಇದಾವೆ. ಹಾಗಾದ್ರೆ ಏನು ಮಾಡೋಣ, ಸೊಲ್ಯೂಷನ್ ಬರ್ಕೋತಾ ಇದ್ದೀನಿ. ವಿ ಆರ್ ರೈಟಿಂಗ್ ದಟ್ ದ ಗಿವನ್ ಲಿಮಿಟ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 1, ದ ನ್ಯೂಮರೇಟರ್ ಇಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಮೈನಸ್ 6 ಆಯಿತು. ಅದೇ ರೀತಿ ಡಿನಾಮಿನೇಟರ್ ಬರ್ಕೋತೀನಿ, ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ 2 ಬರ್ಕೋತೀನಿ. ಈಗ ಇಲ್ಲಿ ಏನಾದರೂ ನೀವು ಎಕ್ಸ್ ಟೆನ್ಸ್ ಟು 1 ಹಾಕಿದ್ರೆ ನೋಡಿ, 1 ಪ್ಲಸ್ 5 ಪ್ಲಸ್ ಮೈನಸ್ 6 ಆಗ್ತಾ ಇದೆ, 1 ಮೈನಸ್ 3 ಪ್ಲಸ್ 2 ಆಗ್ತಿದೆ. ಸೊ ಮೈನಸ್ 6 ಪ್ಲಸ್ 6 0/0 ಬರ್ತಾ ಇದೆ, ವಿಚ್ ಈಸ್ ನಾಟ್ ಈಕ್ವಲ್ ಟು 0. ಅವಾಗ ನಾವೇನು ಮಾಡಬೇಕು, ಸಪ್ರೇಟಾಗಿ ಸಾಲ್ವ್ ಮಾಡಬೇಕು. ಸಪ್ರೇಟಾಗಿ ಹೆಂಗಪ್ಪ ಅಂದರೆ, ನ್ಯೂಮರೇಟರ್ನ ಸಪ್ರೇಟ್ ಫ್ಯಾಕ್ಟರೈಸ್ ಮಾಡಿ, ಡಿನಾಮಿನೇಟರ್ನ ಸಪ್ರೇಟಾಗಿ ಫ್ಯಾಕ್ಟರೈಸ್ ಮಾಡಿ, ಅವಾಗ ನಿಮಗೆ ಕರೆಕ್ಟ್ ಆಗಿರುವಂತಹ ಸೊಲ್ಯೂಷನ್ ಸಿಗುತ್ತೆ. ಯಾವ ಥರಪ್ಪ ಅಂದರೆ, ಈಗ ಫಸ್ಟ್ ನಾನು ನ್ಯೂಮರೇಟರ್ನ ಫ್ಯಾಕ್ಟರೈಸ್ ಮಾಡ್ತೀನಿ ನೋಡಿ. ಫ್ಯಾಕ್ಟರೈಸೇಷನ್ ಅಂದರೆ ಜಸ್ಟ್ ಬರ್ಕೋತೀನಿ, ಫಸ್ಟು ಮಲ್ಟಿಪ್ಲೈ ಮಾಡಿದ್ರೆ -6 ಬರಬೇಕು, ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದ್ರೆ 5 ಬರಬೇಕು. ಸೊ -6 ಬರಬೇಕು ಅಂದರೆ ವಿ ಕ್ಯಾನ್ ಏಬಲ್ ಟು ಸಿ ದಟ್ ಒನ್. ನಾವೇನು ಮಾಡೋಣ, +6 -1 ಅಂತ ಹಾಕೋಣ ನೋಡಿ. +6 ಇಂಟು -1 ಅಂದರೆ -6 ಬರ್ತಾ ಇದೆ. +6 ಅಲ್ಲಿ -1 ಅನ್ನೋದು ಎಷ್ಟು ಬಂತು, +5 ಬಂತು. ಸೊ ಈಗ ಲಿಮಿಟ್ ಬರ್ಕೋತೀನಿ, ಎಕ್ಸ್ ಟೆನ್ಸ್ ಟು 1. ಈ ನ್ಯೂಮರೇಟರ್ ಡೈರೆಕ್ಟಾಗಿ ಬರೆದ್ಬಿಡ್ತೀನಿ. ಏನಂತ ಬರಿತೀನಪ್ಪ ಅಂದರೆ, ಎಕ್ಸ್ ಪ್ಲಸ್ 6 ಒಂದು ಫ್ಯಾಕ್ಟರು, ಎಕ್ಸ್ ಮೈನಸ್ 1 ಒಂದು ಫ್ಯಾಕ್ಟರ್, ಇನ್ನೊಂದೇನಿದೆ ಎಕ್ಸ್ ಸ್ಕ್ವೇರ್ ಮೈನಸ್ 3 ಪ್ಲಸ್ 2 ಅಂತಿದೆ. ಸೊ ಮೇಲೆ 2 ಬರಬೇಕು, ಮತ್ತೆ ಕೆಳಗಡೆ -3 ಬರಬೇಕು. ಈಗ ಮಲ್ಟಿಪ್ಲೈ ಮಾಡಿದ್ರೆ 2 ಬರಬೇಕು, ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದ್ರೆ -3 ಬರಬೇಕು. ಏನು ಬರೋಣ, ಸೊ -2 -1 ನೋಡಿ, -2 -1 ಆ್ಯಡ್ ಮಾಡಿದ್ರೆ -3 ಬಂತು, ಮೈನಸ್ ಇಂಟು ಮೈನಸ್ ಪ್ಲಸ್ 2 1s 2. ಹಾಗಾದ್ರೆ ಇದ್ರ ಫ್ಯಾಕ್ಟರ್ಸ್ ಹೆಂಗೆ ಬರೀತೀರಾ, ಒಂದು ಎಕ್ಸ್ ಮೈನಸ್ 2 ಒಂದು, ಇನ್ನೊಂದು ಎಕ್ಸ್ ಮೈನಸ್ 1 ಅಂತ ಒಂದು. ಎಕ್ಸ್ ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ಈಗ ಎಕ್ಸ್ ಟಾಗಿಲ್ 1 ಹಾಕಿ, 1 + 6 7, 1 - 2 -1, ಯು ಆರ್ ಗೆಟಿಂಗ್ ದ ಆನ್ಸರ್ ಆಸ್ ವಾಟ್, -7. So what is the solution we are getting? We are getting the solution, the given limit as the -7. So ಇದು ಲಾಸ್ಟ್ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡುವಂಥದ್ದು ಆಫ್ ದ 25 ಸೀರೀಸ್. ಫಸ್ಟ್ ನೀವೆಲ್ಲ ಬರೆದಿರುವಂತಹ ಮೊದಲನೇ, hope you understood this one. So this is the required complete solution. ಓಕೆ, ಸೊ ಥ್ಯಾಂಕ್ ಯು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಥ್ಯಾಂಕ್ ಯು ಅಂತ ಮೆಸೇಜ್ ಹಾಕಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಲಿ ನಿಮಗೆ ಫ್ಯೂಚರಲ್ಲಿ ಬೇಕಾಗಿರುತ್ತೆ ಎಲ್ಲ ಸೆಮಿಸ್ಟರ್ನ ಸುಮಾರು ಸಬ್ಜೆಕ್ಟ್ನ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.